ಆದರೆ ನಿಮ್ಮ ಪ್ರಕಾರ ಈ ಶಾಸನಗಳ ರಚನೆ ಹೆಂಗೆ ಆಗುತ್ತೆ? ಶಾಸನಗಳ ರಚನೆ ಯಾರಿಗೋಸ್ಕರ ಮಾಡ್ತಾರೆ ಹೇಳಿ? ಹೇಳಿ, ಶಾಸನ ಏನಕ್ಕೋಸ್ಕರ? ಅಲ್ಲ, ಏನಕ್ಕೋಸ್ಕರ ಮಾಡ್ತಾರೆ ಶಾಸನ? ಅಲ್ಲ, ಜನನ ಕೇಳಿ ಶಾಸನ ಮಾಡ್ತಾರೆ. ಶಾಸನ ಅಂದ್ಕೊಳ್ಳಿ ಅದನ್ನು ಮತ್ತೆ ಅದು ಯಾರಿಗೋಸ್ಕರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ನಾವು ಪಿಕ್ಚರ್ ಥರ ಅನ್ಕೊಬಿಟ್ಟಿದ್ದೀವಿ. ಶಾಸನ ನಾನು ಬರೀತೀನಿ ಅಂತ ಹೀರೋ ಹೇಳ್ತಾರಲ್ಲ ಥರ ಅವ್ನು ಏನೋ ಹೇಳ್ತಾರಪ್ಪ ನಮಗೆ ಅಂತ. ಅದೇನಪ್ಪ, ಜನಗಳಿಗೋಸ್ಕರ ಅದಿರೋದು. ಜನಗಳು ಕೇಳಿ ಶಾಸನಗಳಾಗಬೇಕು ಆ್ಯಕ್ಚುಲಿ, ಅಲ್ವಾ? ಅಲ್ಲ, ಅದು ಈಗ ಜನಗಳನ್ನ ಕೇಳೋದಕ್ಕಿಂತಾನೆ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೆಯೋದು. ನೋಡಪ್ಪ, ನಾನು ಇಂಥದ್ದು ಈಗ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದು. ಏನಕ್ಕೆ ಪ್ರಣಾಳಿಕೆ ಬಿಡುಗಡೆ ಮಾಡುವಂಥದ್ದು? ನಾನು ಇಂಥ ವಿಚಾರಗಳನ್ನು ನಾನು ಮುಂದಿನ 5 ವರ್ಷದಲ್ಲಿ ಜಾರಿಗೆ ತರ್ತೀನಿ ಅಂತ ಪ್ರಣಾಳಿಕೆ ಮಾಡ್ತಾರೆ. ಅದಾದ ನಂತರ ಜನ ಅದೆಲ್ಲ ಕರೆಕ್ಟಾಗಿ ಆಗ್ತಾ ಇದೆ, ಜನ ಮತ ಹಾಕ್ತಾರೆ. ಆಗ್ತಾ ಇದೆಯಾ ಇಲ್ಲೋ ಅನ್ನೋದ್ರ ಬಗ್ಗೆ ಅಲ್ಲ, ಕರೆಕ್ಟಾಗಿ ಹೇಳಿ. ನೋ 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 ಕರೆಕ್ಟಾಗಿ ಮಾತಾಡ್ಬೋಣ ನಾವು. ಓಕೆ, ಮತ್ತೆ ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡೋದು ಬೇಡ, ಓಕೆನಾ? ಕರೆಕ್ಟಾಗಿ ಹೇಳಿ. ಈಗ ಪ್ರಣಾಳಿಕೆ ಕರೆಕ್ಟಾ ಇಲ್ಲ, ಕೊಡ್ತಿರೋ ಪ್ರಣಾಳಿಕೆ ಕರೆಕ್ಟ್ ಇಲ್ಲ, ಅದು ಆಗ್ತಾನೂ ಇಲ್ಲ. ಅದಕ್ಕೆ ಬಡ್ಜೆಟ್ಟು ಕರೆಕ್ಟಾಗಿ ಯಾರು ಇಟ್ಟು ಮಾತಾಡ್ತಿಲ್ಲ, ಟೈಮಿಂಗ್ ಇಟ್ಟು ಮಾತಾಡ್ತಿಲ್ಲ. ಇಷ್ಟು ವರ್ಷದಲ್ಲಿ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಮಾತಾಡ್ತಿಲ್ಲ, ಅಲ್ವಾ? ಕೆಲವು ಆಗಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ನಾವು ನಾವು ಅಹಂಕಾರದಲ್ಲೂ ಮಾತಾಡಬಾರ್ದು. ಯಾರು ಮಾತಾಡ್ತಾನೆ ಇಲ್ಲ, ಮಾಡ್ತಾನೆ ಇಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ಬಟ್ಟು 100% ಆಗೋ ಕಡೆ ಒಂದು 10%, 20% ಆಗ್ತಾ ಇರ್ಬೋದು, ಅಲ್ವಾ? 100% ಆಗೋದಕ್ಕೆ ಏನು ಮಾಡ್ಬೇಕು ನಾವು? ಮೊದಲು ಈ ರಾಜಕೀಯನ ಬಿಸ್ನೆಸ್ಸಿಂದ ಹೊರತುಪಡಿಸ್ಬೇಕು. ನೀವು ಹೇಳ್ತಿರೋ ಫಸ್ಟ್ ಬೇಸಿಕ್ ಪಾಯಿಂಟ್ ಪ್ರಾಬ್ಲಮ್ ಬರೋದೇ ಅಲ್ಲಿ. ಹೆಂಗೆ ತಲುಪೋದು? ಫಸ್ಟ್ ಗೆಲ್ಲಬೇಕಪ್ಪ ನಾನು. ಕಾರ್ಯಕರ್ತರು ಬೇಕು. ಕಾರ್ಯಕರ್ತರು ಪಾಪ ಹೆಂಗೆ ಬರ್ತಾರೆ? ಪಾಪ ಅವ್ರಿಗೂ ಕೆಲಸಗಳಿರುತ್ತೆ. ಅವ್ರು ನೀವು ಇಡ್ತೀರಾ, ಆಫೀಸ್ ಮಾಡ್ತೀರಾ, ಒಂದು ಗಾಡಿ ಕೊಡಿಸ್ತೀರಾ, ಪೆಟ್ರೋಲ್ ಹಾಕಿಸ್ತೀರಾ. ಇನ್ನೂ ರೀಚ್ ಆಗ್ತಿಲ್ಲ ರೀ ಅಂತ ನಾನು ಬಂದು, ಸರ್ ಎಲ್ಲ ಓಕೆ ಸರ್, ಇನ್ನೂ ನಮ್ದೇನೋ ಒಂದು ಮೈಕ್ ಗೀಕ್ ಇಟ್ಕೊಂಡು ಒಂದು ಸ್ವಲ್ಪ ಮಾತಾಡ್ಬೇಕು ಸರ್. ಸರ್ ಮಾತಾಡಿದೆ ಸರ್, ಯಾರು ಎಲ್ಲನೂ ಸೇರಿಸ್ಬೇಕು ಸರ್, ಒಂದೆಲ್ಲ ಒಂದು ಗ್ರೌಂಡಲ್ಲಿ ಸೇರಿಸೋಣ. ಏನು ಬರ್ತಾ ಇಲ್ಲಲ್ರಿ ಯಾರು? ಒಂದು ಕೆಲಸ ಮಾಡೋಣ, ಏನೋ ಒಂದು ಊಟ ಗೀಟ ಹಾಕೋಣ ಅವ್ರಿಗೆ, ಬರ್ತಾರೆ, ಅವಾಗ ಮಾತಾಡೋಣ ನಾವು. ಇದು ಒಂದೊಂದು ಕಡೆ ಮಾಡ್ತಾ ಇದೇ ಕೋಟ್ಯಾಂತರ ರೂಪಾಯಿ ಆಗೋದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀನಿ. ನೆಕ್ಸ್ಟ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ನನಗೆ, ಅವ್ನು ಇನ್ನೂ ಜೋರಾಗಿ ಮಾಡಿದ್ದಾನೆ ರೀ ಅಂತ. ನನ್ನ ಆಪೋಸಿಷನ್ ಪಾರ್ಟಿಯವನು ಇನ್ನೂ ಜಾಸ್ತಿ ಮಾಡಿದ್ದಾನೆ, 1 ಲಕ್ಷ ಜನ ಸೇರಿದ್ರಾ, ನೆಕ್ಸ್ಟ್ ನಾನು ಸೇರಿಸಲೇಬೇಕು ಅಂತ. ಅವಾಗ ಯಾರು ಬರ್ತಾರೆ ಇಲ್ಲಿ? ಸಾಮಾನ್ಯ ಜನಗಳು ಬರೋಕ್ಕಾಗೋದೇ ಇಲ್ಲ. ದುಡ್ಡಿರೋನು ಬರ್ತಾನೆ. ದುಡ್ಡಿರೋನು ಯಾಕೆ ಬರ್ತಾನೆ? ಕೋಟ್ಯಾಂತರ ರೂಪಾಯಿ ಹಾಕ್ತೀನಿ ಅನ್ನೋನು ಯಾಕೆ ಬರ್ತಾನೆ ಅಂದರೆ ಅವನಿಗೆ ಗೊತ್ತು, ಇಲ್ಲೊಂದು 1000 ಎಕರೆಗಳಿದ್ದಾವೆ, ಅಲ್ಲೊಂದು ಬ್ಯೂಟಿಫುಲ್ ಇದಿದೆ, ಇಲ್ಲೊಂದು ಪ್ರಾಜೆಕ್ಟ್ ಇದೆ, ಎಲ್ಲವೂ ಗೊತ್ತಿರುತ್ತೆ. ಅವ್ನು ಬಿಸ್ನೆಸ್ ಮ್ಯಾನ್ ಅವನು. ನಾನು ಇದು ಹೊಡೆದ್ರೆ ಇಷ್ಟು ಕೋಟಿ ಬರುತ್ತೆ, ಇಲ್ಲೊಂದು 50 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಬಿಡು ಅಂತ, ಅಲ್ವಾ? ಅಲ್ಲಿಗೆ ಲೀಡ್ ಆಗುತ್ತಲ್ವ? ಮತ್ತೆ ಪ್ರಜಾಕೀಯ ಎಲ್ಲಿಗೂ ಹೋಗುತ್ತೆ ಅಂತ ನನ್ನ ಎಲ್ಲಿಗೂ ಹೋಗಲ್ಲ, ನಿಮ್ಮೊಳಗೆ ಇರುತ್ತೆ. ಪ್ರಜಾಕೀಯ ಎಲ್ಲೋ ಹೋಗೋದಲ್ಲ, ಇದು ನಮ್ಮೊಳಗೆ ಇರೋದಿದು, ನಮ್ಮೊಳಗಡೆ ಇರುತ್ತೆ, ನಾವೇ ಮಾಡಬೇಕಾದ್ದು. ಸರಿ, ಏನು ಹೇಳಿ? ಮತ್ತೆ ಅದೇ ಮೈಂಡ್ಸೆಟ್ ನೋಡಿ, ಮತ್ತೆ ಒಂದು ಪಕ್ಷ ಇದು, ಮತ್ತೆ ಕಾರ್ಯಕರ್ತರು ಬೇಕು, ಇದು ಗೆಲ್ಲಬೇಕು, ಗೆದ್ರ ಮೇಲೆ ಏನೋ ಮಾಡಬೇಕು, ಮಾಡಬೇಕು. ಆ ಮಾಡಲ್ ನೋಡಿ ಜನ ಒಂದು ರೆವಲ್ಯೂಷನ್ ಆಗಬೇಕು. ಅಲ್ಲ, ಜನಗಳು ಮಾಡ್ಕೊಬೇಕು ಇದನ್ನು. ಅಂದರೆ ನಾನು ಜೊತೇಲಿ ಇರ್ತೀನಿ. ನೀವು ಹೇಳಿದ್ರಲ್ಲ, ನಮಗೆ 1000 ಕೆಲಸ ಇದ್ದೀರಿ, ನಿಮ್ಮ ಹಣಕ್ಕೋಸ್ಕರ ತಿಂಗಳಿಗೋ 15 ದಿನಕ್ಕೋ ಒಂದು 10 ನಿಮಿಷ ಇಡಿ, ನಿಮ್ಮ ಮೊಬೈಲಿಗೆ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಇದೇ ತಾನೇ ಬರುತ್ತಲ್ಲ? ಸುಮ್ಮನೆ ನಿಮ್ಮ ಅಕೌಂಟ್ಸ್ ಇಟ್ಟರೆ ಅಂದರೆ ನಿಮಗೆ ಬರುತ್ತೆ 10,000 ನಿಮ್ಮದು ಡೆಬಿಟ್ ಆಯಿತು, ಕ್ರೆಡಿಟ್ ಆಯಿತು ಅಂತ ಬರುತ್ತಾನೆ, ಬರಲ್ವಾ? ಅದೇ ಥರ ನಿಮ್ಮ ಏರಿಯಾದು ನಿಮ್ಗೆ ಇನ್ನೂ ಆಸಕ್ತಿ ಇದ್ದರೆ ನಿಮ್ಮ ಊರಿಂದು, ನಿಮ್ಮ ಸ್ಟೇಟ್ದು, ನಿಮ್ಮ ನೇಷನ್ದು ಎಲ್ಲವೂ ನೋಡ್ಬೋದು. ಬೇಡಪ್ಪ ನನಗೆ ಅಷ್ಟೆಲ್ಲ ನಂಗೆ ತಲೆ ವಿಷಯ. ನಾನು ರೋಡ್ ನೋಡ್ತೀನಿ, ನಾನು ಏನೇನಾಗಿದೆ, ನನ್ನ ಪಾರ್ಕ್ ಏನಾಗಿದೆ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ, ಕೊಡ್ಬೋದಲ್ವ ನೀವು? ಅಲ್ಲ, ಈಗ ನೀವು ಹೇಳಿದ್ರು ಇವಿಷ್ಟು ವಿಚಾರಗಳನ್ನು ಈಗಿರುವಂಥ ರಾಜಕೀಯ ವ್ಯವಸ್ಥೆಯಲ್ಲಿ, ಅಂದರೆ ಈಗಿರುವ ರಾಜಕೀಯ ವ್ಯವಸ್ಥೆಯ ರೀತಿಯಾದದ್ದೇ ಒಂದು ಪಕ್ಷವನ್ನು ರಚನೆ ಮಾಡಿಯೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಆ ಧೈರ್ಯ ಇಲ್ವಾ ಹಾಗಾದರೆ? ಅಲ್ಲ, ನಾನು ಇದೇ ಹೇಳ್ತೀನಲ್ಲ, ಈಗಿರೋ ರಾಜಕೀಯ ವ್ಯವಸ್ಥೆ ಅಂದರೆ ಏನು ಮಾಡಬೇಕು? ಮತ್ತೆ ಹಣ ಖರ್ಚು ಮಾಡಬೇಕು, ಅಲ್ವಾ? ಬೇಕಾಗಿಲ್ಲ, ಹಣ ಖರ್ಚು ಮಾಡ್ತಿಲ್ಲ ಹಂಗಾರೆ ಈ ರಾಜಕೀಯ ವ್ಯವಸ್ಥೆ ಮಾಡ್ತಿದ್ದಾರೆ. ಮತ್ತೆ ನೀವು ಈಗಿರೋ ರಾಜಕೀಯ ವ್ಯವಸ್ಥೆ ಅಂತ ಹೇಳಿದ್ದು ಅಲ್ಲ, ಮಾಡಬೇಕಾಗಿಲ್ಲ ಅಂದರೆ ಪ್ರಜಾಕೀಯ ಅಂತೀರಾ? ಹೌದು, ನನಗೆ ಅರ್ಥನೇ ಆಗ್ತಿಲ್ಲ. ನೀವು ಹಣ ಖರ್ಚು ಮಾಡಬೇಕಾಗಿಲ್ಲ, ಪ್ರಜಾಕೀಯ ಸಮಯ ಇಲ್ಲ ರಾಜಕೀಯ ಹಣ ಖರ್ಚು ಮಾಡ್ತಾರೆ. ಯಾರು ಮಾಡ್ತಾನೆ ಇಲ್ಲ ಹಣ ಖರ್ಚು. ಹಂಗಲ್ಲ ನಂದು ವೆರಿ ಸಿಂಪಲ್ ಪ್ರಶ್ನೆ ಏನಂದರೆ, ಈಗ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ, ಒಂದು ಕಾನೂನುಗಳ ನಿಯಮಗಳು ಒಂದಿಷ್ಟು ಎಲ್ಲವೂ ಕೂಡ ಇದ್ದಾವೆ, ನಮ್ಮ ಸಂವಿಧಾನ ಇದೆ, ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆಗಳಿದ್ದಾವೆ. ಅಲ್ಲಿರುವ ಕೊರತೆ ಏನು ಅಂತ ಹೇಳಿದರೆ, ಈ ಅಕೌಂಟಬಿಲಿಟಿಯ ಕೊರತೆ ಇದೆ, ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಜನಕ್ಕೆ ನಾನು ಕಟ್ಟಿರುವಂತಹ ಟ್ಯಾಕ್ಸ್, ನನ್ನ ದುಡ್ಡು ಎಲ್ಲೂ ಹೋಗುತ್ತೆ ಅನ್ನೋದರ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಸುಳಿವು ಸಿಗ್ತಾ ಇಲ್ಲ.
ಬಟ್ ನಾನೊಂದು ಟೀ ಕುಡಿದ್ರೂ ಕೂಡ ನಾನು ಇವತ್ತು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಎಲ್ಲವೂ ಕೂಡ ಕಟ್ತಾ ಇದ್ದೀನಿ ನಿಜ. ಆದರೆ ಎಲ್ಲೂ ಹೋಗುತ್ತೆ ಗೊತ್ತಿಲ್ಲ. ಈಗ ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯಾದಂಥ ರಾಜಕೀಯದ ಬೆಳವಣಿಗೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೇಳಿ ನನಗೂ ಒಂದು ಐಡಿಯಾ ಕೊಡಿ, ಏನು ಮಾಡ್ಬೋದು ಇದಕ್ಕೆ. ಇವುಗಳ ಪ್ರಕಾರವಾಗಿ ನಾವು ಈ ರೀತಿಯ ಬದಲಾವಣೆಯನ್ನು ತರ್ತೀವಿ ಅಂತಕೊಂಡು ಅವ್ರು ಹೋಗಿರೋದೇನು ಅದೇ ರೀತಿಯಲ್ಲಿ ಜನರ ಹತ್ರದಿಂದಲೇ ಸ್ವಲ್ಪ ದುಡ್ಡು ಸಂಗ್ರಹ ಮಾಡಿದ್ರು. ಅದಾದ ನಂತರ ಆ ಮೂಲಕವಾಗಿಯೇ ಅಧಿಕಾರಕ್ಕೆ ಬಂದರು. ನಾವು ಜನಕ್ಕೆ ಓಟ್ಗೆ ದುಡ್ಡು ಕೊಡಲ್ಲ, ಯಾವುದೇ ರೀತಿಯಾದಂಥ ನೋಟ್ ಕೊಟ್ಟು ನಾವು ಓಟ್ ಪಡ್ಕೊಡಲ್ಲ ಅನ್ನೋಂಥ ರೀತಿಯಲ್ಲಿ ಕಾನ್ಸೆಪ್ಟಲ್ಲಿ ಹೋಗಿದವರು ಕೂಡ ಸಕ್ಸಸ್ ಆಗಿರುವ ಉದಾಹರಣೆಗಳು ಇದಾವೆ ನಮ್ಮ ದೇಶದಲ್ಲಿ. ಇಲ್ಲವೇ ಇಲ್ಲ ಅಂತೇಳಿ ಹೇಳಿ ಯಾವ್ದಾರ ಒಂದೆರಡು ಎಕ್ಸಾಂಪಲ್ ಹೇಳಿ. ಅಂತಹ ಉದಾಹರಣೆಗಳು ನಮ್ಗೆ ಅಲ್ಲಲ್ಲ ಕೇಳಿ, ನಾನು ನೋಟ್ ಕೊಡೋದು ಮಾತ್ರ ಅಲ್ಲ ನಾನು ಹೇಳ್ತಿರೋದು, ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಲ್ಲ. ಒಂದು ಬ್ಯಾನರು, ಒಂದು ರ್ಯಾಲಿ, ಒಂದು ಸಭೆ ಸಮಾರಂಭ ಅವುಗಳನ್ನ ನಡೆಸೋದು ಯಾರು ಅಲ್ಲ, ಅದಕ್ಕೆ ದುಡ್ಡು ಆಗತ್ತಾನೆ, ಆಗತ್ತಲ್ವಾ? ಏನ್ ಮಾಡ್ತೀರಾ ಅವಾಗ? ಅದಕ್ಕೆ ಜನಸಾಮಾನ್ಯರ ಹತ್ರದಿಂದಲೇ ಫಂಡ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಜನರ ಹತ್ರ ದುಡ್ಡು ಜನಕ್ಕೆ ದುಡ್ಡು ಕೊಟ್ಟು ಕರೆಸ್ತೀಯಾರ? ಜನರ ಹತ್ರ ದುಡ್ಡು ಇಸ್ಕೊಂಡು ಕರೆಸ್ತೀಯಾರ? ದುಡ್ಡು ಇಸ್ಕೊಂಡು. ಹಂಗಾರೆ ನೀವು ನಾನು ಹೇಳ್ತೀರಿ ಎಲ್ಲ ಒಂದು 1000 ಜನ ಬಲ್ರಪ್ಪ, ಎಲ್ಲ 100 ರೂಪಾಯಿ ತಗೊಂಡ್ಬರ್ಲಿ, ನಾನು ಸ್ಪೀಚ್ ಕೊಡ್ತೀರಂದ್ರೆ ಬರ್ತಾರಾ? ಎಲ್ಲ 100 ರೂಪಾಯಿ ತನ್ನಿ ಅಂತ. ಇಲ್ಲ, ನೀವು ಸ್ಪೀಚ್ ಕೊಡ್ತೀನಿ ಬರಲ್ಲ. ಆದ್ರೆ ನೀವು ಈ ಬದಲಾವಣೆಯನ್ನು ಮಾಡಬಲ್ಲೆ, ನಾನು ಇದನ್ನ ನೋಡಪ್ಪ ಈ ರೀತಿಯ ವ್ಯವಸ್ಥೆ ಇದೆ, ಇಲ್ಲಿ ಇಂಥ ಭ್ರಷ್ಟಾಚಾರ ಆಗ್ತದೆ, ಇದನ್ನು ತಡೆಯುವಂತ ಕಾರಣಕ್ಕೆ ನಾನು ಮುಂದೆ ನಿಂತಿದ್ದೀನಿ, ಹಾಗಾಗಿ ನೀವು 100 ರೂಪಾಯಿ ಕೊಟ್ಟು ನನಗೆ ಇಂಥ ಪ್ರಚಾರಗಳನ್ನು ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ರಿ ಅಂದ್ರೆ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಜನ ಯಾಕೆ ದುಡ್ಡು ಕೊಡಲ್ಲ ನಿಮಗೆ? ಅಲ್ಲ, ಎಲ್ಲರೂ ಕೊಡ್ತೀನಿ. ಉಪೇಂದ್ರ ಮೇಲೆ ಅಷ್ಟು ನಂಬಿಕೆ ಇದೆ ಜನರಿಗೂ ಕೂಡ. ಅಲ್ಲ ಇವಾಗ ನಂತರನೇ ತುಂಬಾ ಜನ ಇದಾರಲ್ಲ, 4-5 ಪಕ್ಷ ಇದೆಯಲ್ಲ, ಅದನ್ನು ನಂಬ್ತಾ ಇರ್ತಾನೆ ಜನ. ಅವರೆಲ್ಲರೂ ಕೂಡ ಕೇಳಿದಾಗ ದುಡ್ಡು ಕೊಡುವಂತ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಇನ್ನೂ ಕೂಡ. ಅಲ್ಲ ಸ್ವಾಮಿ, ನನಗೆ ಅರ್ಥ ಆಗಿಲ್ಲ. ಅವ್ರು ಮಾಡ್ತೀಯ ಇರ್ತಾನೆ, ಅವ್ರು ಇದೇ ಥರ ಮಾಡ್ತೀಯ ನೀವು ಹೇಳೋ ಪ್ರಕಾರ. 100 ರೂಪಾಯಿ ಕೊಡಿ, ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ, ನಾನು ಒಂದು ಒಳ್ಳೆ ಸುವ್ಯವಸ್ಥೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಸಪೋರ್ಟ್ ಅವ್ರಿಗೆ ನೋಡೋಣ, ಅದು ಒಂದು ಟ್ರೈ ಮಾಡೋಣ. ನಾನು ಅದನ್ನೇ ಮತ್ತೆ ಹೇಳ್ಬೇಕು, ಅದು ಇನ್ನೊಬ್ಬ ಆಗ್ತೀನಿ ನಾನಲ್ಲಿ. ನೀವು ಒಂದು ಸೈಕಲ್ ಹಿಡ್ಕೊಂಡು ಬಂದಿದ್ದೀರಾ, ಇನ್ನೊಬ್ಬ ಬೈಕ್ ಹಿಡ್ಕೊಂಡು ಬಂದಿಯಾನೆ, ಇನ್ನೊಬ್ಬ ಎತ್ತಿನ ಗಾಡಿ ಹಿಡ್ಕೊಂಡು ಬಂದಿಯಾನೆ. ಒಬ್ಬೊಬ್ರು ಹೇಳ್ತೀರ ನೋಡಪ್ಪ ಇದು ಬೆಟ್ರು, ನಿನಗೆ ಮೂಮೆಂಟಲ್ಲಿ ಸ್ವಲ್ಪ ಶೇಕ್ ಆಗುತ್ತೆ, ಅವನೇನೋ ಹೇಳ್ತಾ ಇದ್ದಾನೆ. ಇನ್ನೊಬ್ಬ ನೋಡಪ್ಪ ನಿನ್ನ ಕಾಲೆಲ್ಲ ಎಕ್ಸಸೈಸ್ ಆಗುತ್ತೆ, ಈ ಥರ. ಇನ್ನೊಬ್ಬ ಬೈಕಲ್ಲಿ ಫಾಸ್ಟಾಗಿ ಹೋಗ್ಬೋದು, ನಾನು ಪಕ್ಕದಲ್ಲಿ ಬೈಕ್ ಹಿಡ್ಕೊಂಡು ಪಾಪ ಫಾಸ್ಟಾಗಿ ಹೋಗೋದ್ರೆ ಇಬ್ಬರೇ ಯಾಕಪ್ಪ ಇಲ್ಲಿ ಅಂತ ನಾವು ಅಲ್ವಾ? ನೀವು ಹೇಳ್ತಿರೋದು ಮಾಡ್ತಾ ಇದ್ದಾರೆ, ನಾನೊಂದು ಬೇರೆ ಹೇಳ್ತಾ ಇದ್ದೀನಿ. ಖಂಡಿತ ಇಲ್ಲಿ 1 ರೂಪಾಯಿ ಇದಾದರೂ ಕೂಡ ಅದು ಮತ್ತೆ ಲಿಮಿಟ್ಲೆಸ್ ಆಗುತ್ತದು ಅಂತ ನಾನು ಕಂಡುಕೊಂಡಿರೋ ಸತ್ಯ. ಅದು ಫಸ್ಟು ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ. 1000 ರೂಪಾಯಿ ತೊಂದರೆ ಇಲ್ಲ, ಒಂದು ಪಾಂಪ್ಲೆಟ್ ಹಂಚೋದು ತಪ್ಪೇನಿಲ್ಲ ಅಂತ. ಪಾಂಪ್ಲೆಟ್ ಹೋಗಿ ನೆಕ್ಸ್ಟ್ ಪಾಂಪ್ಲೆಟ್ ಹಂಚೋದಕ್ಕೆ ಒಂದು ಆಟೋಲ್ಲಿ ಹೋದರೆ ಬೆಟ್ರು ಅಂತ, ಆಟೋಗೆ ಒಂದು ಪೋಸ್ಟರ್ ಹಾಕಿದ್ರೆ ಬೆಟ್ರಲ್ಲ ಅಂತ. ಪಾಪ ಇವನೊಬ್ಬನಿಗೆ ಯಾರಿಗೂ ಆಗಲ್ಲ, ಅವನಿಗೆ ಕೆಲಸ ಮಾಡೋಕ್ಕೆ ತಾಕತ್ತಿದೆ, ಅವ್ನು. ಇನ್ನೊಬ್ಬ ಬರ್ತಾನೆ, ಬಿಡ ನಾನು ನೋಡ್ಕೊತೀನಿ, ಬಿಡ ನೀನು ಸುಮ್ಮನೆ ನೀನು ನಿಂತ್ಕೊಳ್ಳ, ನೀನು ನಂಗೆ ಸಪೋರ್ಟ್ ಮಾಡ, ನೀನು ಬಿಡ, ಅವ್ನು ಆಟೋ ತರ್ತಾನೆ. ಇನ್ನೊಬ್ಬ ಆಟೋ ನೋಡ್ಬಿಟ್ಟು ಇನ್ನೊಬ್ಬ ಬರ್ತಾನೆ, ನಾನು ವ್ಯಾನೇ ತಂದುಬಿಡ್ತೀನಪ್ಪ, ಒಂದು 2 ವ್ಯಾನ್ ಇದೆ ನಂದು, ಜೊತೆಲಿ ಬಂದುಬಿಡಿ ಎಲ್ಲ, ನಿಮಗೆಲ್ಲ ಊಟ ನನ್ನ ಖರ್ಚೆ, ನನ್ನ ಕೈಯಿಂದ ಹಾಕ್ಸ್ತೀನಿ, ದೇಶಕ್ಕೋಸ್ಕರ ಇಷ್ಟು ಮಾಡಲ್ವ ಅಂತ ಅವನೊಂದು 1000 ಜನಕ್ಕೆ ಊಟ ಹಾಕಿಸ್ತಾನೆ. ಇದೇ ತಾನೇ ಆಗ್ತಿರೋದು ಇವಾಗ. ಇನ್ನೊಬ್ಬ ಬರ್ತಾನೆ, ಕೋಟ್ಯಾಧೀಶ್ವರ ಬರ್ತಾನೆ, ಸಭೆ ಕರೆಯ ಒಂದು ಎಲ್ಲರಿಗೂ ಹಾಕಯ್ಯ, ಏನು ನನ್ನ ದುಡ್ಡು ಹೋದ್ರೆ ಹೋಗ್ಲಿ ಅಂತ. ಅಂದರೆ ನೀವು ಒಂದು ಪ್ರಚಾರ ಭಾಷಣ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿ. ಅಲ್ಲ ನೀವು ಇದೇ ತಾನೇ ಆಗ್ತಿರೋದು ಅಂತ ನಾನು ಹೇಳ್ತಿರೋದು. ಎಲ್ಲಿ ಕಂಟ್ರೋಲ್ ಮಾಡ್ತೀರಾ ಇದನ್ನು ಅಂತ, ಎಲ್ಲಿ ಕಂಟ್ರೋಲ್ ಮಾಡ್ತೀರಾ ಇದನ್ನು? ಅಲ್ಲ, ಕನಿಷ್ಠ ನಿಮ್ಮ ಅಭ್ಯರ್ಥಿಗಳು ಅಂತೇಳಿ ನೀವು ಇಷ್ಟು ಜನರ ಆಯ್ಕೆ ಮಾಡ್ತೀರಿ, ನೀವು ಅಂತಿಮವಾಗಿ ಅಭ್ಯರ್ಥಿಗಳ ಆಯ್ಕೆಯನ್ನು ನೀವು ಮಾಡಿ. ಹೌದು, ಆ ಅಭ್ಯರ್ಥಿಯ ಪರವಾದಂಥ ಒಂದು ಮತ ಕೇಳೋ ಕಡೆ ಕೂಡ ನೀವು ಹೋಗುದಿಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ನನ್ನ ಬೇಸಿಕ್ ಪ್ರಶ್ನೆ ಇಷ್ಟಿದೆ. ನೀವು ಅಭ್ಯರ್ಥಿನ ಹಾಕಿದ್ರಿ, ಅವ್ರಿಗೆ ಒಂದು ಮತ ಕೊಡಿ, ನೋಡಿ ಇವನು ನನ್ನ ಅಭ್ಯರ್ಥಿ, ಇಲ್ಲಿ ರಾಮಪ್ಪ ನಿಂತಿದ್ದಾರೆ, ರಾಮಪ್ಪನಿಗೆ ಒಂದು ಮತ ಹಾಕಿ ಅನ್ನೋದನ್ನು ನೀವು ಜನರ ಹತ್ರ ಹೋಗಿ ಅವರ ಕಾನ್ಫಿಡೆನ್ಸ್ಗೆ ಹೋಗಿ ಕೇಳಬೇಕಾ ಬೇಡವಾ? ನಾನು ಕೇಳ್ತಿರೋದು ಏನು ಗೊತ್ತಾ ಇವರೇ, ಕೇಳಿ ಒಂದು ನಿಮಿಷ ಕೇಳಿ. ಇಲ್ಲ ನಾನು ವ್ಯಕ್ತಿಗಳನ್ನ ನೋಡ್ಬಿಡಿ, ಇದೊಂದು ಹೇಳ್ಬಿಡ್ತೀನಿ ಕೇಳಿ. ನಾನು ಪಕ್ಷ ನೋಡ್ಬಿಡಿ, ವ್ಯಕ್ತಿನ ನೋಡ್ಬಿಡಿ, ವಿಚಾರ ನೋಡಿ ಓಟ್ ಹಾಕಿದಾಗ ಮಾತ್ರ ಏನೋ ಬದಲಾವಣೆ ಆಗುತ್ತೆ. ಕರೆಕ್ಟಾ? ಆದರೆ ಇಷ್ಟು ಜನ ನಾನು ಕರ್ನಾಟಕದಲ್ಲಿ ಓಡಾಡಿದಾಗ, ನಾನು ಕರ್ನಾಟಕ ನಾನು ಕಾರ್ಯಕ್ರಮವನ್ನು ಮಾಡ್ತೀನಿ, ಅದರಲ್ಲಿ ಓಡಾಡಿದಾಗ ಜನರಲ್ಲಿ ಅನೇಕ ಕಡೆಗಳಲ್ಲಿ ಪ್ರಜಾಕೀಯದ ಬಗ್ಗೆ ಮಾತನಾಡಿದ್ದಾರೆ. ಅವ್ರ ಜೊತೆ ನಾನು ನೇರವಾಗಿ, ಯಾಕೆಂದ್ರೆ ನಾವು ಸ್ಥಾಪಿತ ರಾಜಕೀಯ ಪಕ್ಷಗಳ ಬಗ್ಗೆ ಮಾತ್ರ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ, ಅವ್ರ ಜೊತೆ ಪ್ರಜಾಕೀಯದ ಬಗ್ಗೆ ಕೇಳಿರೋದಿಲ್ಲ. ಆದರೆ ಅವರಾಗಿಯೇ ಹೇಳ್ತಾರೆ, ವಾಲಂಟ್ರಿಯಾಗಿ ಅವರೇ ಬಂದು ಹೇಳ್ತಾರೆ, ನಾವು ಪ್ರಜಾಕೀಯ, ಈ ಸರ್ತಿ ಪ್ರಜಾಕೀಯ ಅಂತ ಹೇಳುವಂಥ ಧ್ವನಿಗಳು ಕೂಡ ನಮಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ. ಅಷ್ಟು ಮಟ್ಟಿಗೆ ಜನಕ್ಕೆ ರೀಚ್ ಆಗಿದೆ. ಅದು ರೀಚ್ ಆಗೋದಕ್ಕೆ ಕಾರಣ ಯಾರು? ನಾನೇನು ಪೋಸ್ಟರ್ ತೊಗೊಂಡು ಓಡಾಡಿದ್ದೀನ, ಸಭೆ ಸಮಾರಂಭ ಮಾಡಿದ್ದೀನ? ಇಲ್ಲ. ಆದರೆ ಉಪೇಂದ್ರ ಇಲ್ಲ ನೋಡಿ, ಅದು ತಪ್ಪು ತಿಳ್ಕೊಂಡಿದ್ದೀರಾ. ಉಪೇಂದ್ರ ಅಲ್ಲ ಇಲ್ಲಿ, ನಾವು ಹೇಳ್ತಿರೋ ವಿಚಾರಗಳಷ್ಟೇ. ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನಾನು ಒಂದು ಪೊಲಿಟಿಕಲ್ ಪಾರ್ಟಿ ಥರ ಮಾತಾಡಿದ್ದಿದ್ರೆ
ಅಷ್ಟರೊಳಗಡೆ ಹೋಗ್ತಿರ್ಲಿಲ್ಲ. ನಾನು ಅದೇ ದಾರಿಲಿ ಇದ್ದಿದ್ರೆ ಅವಾಗ ಇದು ಹೇಳೋರು, ಪೋಸ್ಟರ್ ಆಗ್ತಿಲ್ಲ, ಪಾಂಪ್ಲೆಟ್ ಆಗ್ತಿಲ್ಲ, ಏನೋ ಸಭೆ ಮಾಡ್ತಿಲ್ಲ ರೀ ಅವರು. ಇದನ್ನ ಯಾಕೆ ಜನಗಳ ಪ್ರಜಾಕೀಯ ಯಾಕೆ ಬೇಕು ಅಂತ ಹೇಳ್ತೀರ ಹೇಳಿ? ಅವ್ರಿಗೆ ಗೊತ್ತಿಲ್ವಾ ನಾವು ಸಭೆ ಸಮಾರಂಭ ಮಾಡ್ತಿಲ್ಲ, ಹಣ ಖರ್ಚು ಮಾಡ್ತಿಲ್ಲ? ಅವರ ನೆಕ್ಸ್ಟ್ ಕ್ವಶನ್ ಅವ್ರ ಜೊತೆ ಕೇಳಿದ್ರೆ ಅವ್ರು ಉಪೇಂದ್ರ ಅವ್ರ ಹೆಸರು ಹೇಳ್ಬಿಟ್ಟು ಬೇರೆ ಯಾರ ಹೆಸರು ಹೇಳೋದಿಲ್ಲ ಅವರು. ನೆಕ್ಸ್ಟ್ ಅದು ಹೊಟ್ಟಾಗತ್ತೆ ನೋಡಿ, ಹೆಂಗೆ ಹೊರಟು ಹೋಗುತ್ತೆ ನೋಡಿ. ಯುವಕರು ಸೇರ್ತಾರೆ, ನಮ್ದ್ರಿ ಪ್ರಜಾಕೀಯ ಅಂತಾರೆ. ನೆಕ್ಸ್ಟು ಆಗತ್ತೆ, ಅದು ಆಗತ್ತೆ. ನಾನು ಹಿಂಗೆ ಇರಬೇಕು. ಆ್ಯಕ್ಚುಲಿ ನಾನು ಒಂದು ಸಣ್ಣ ಚೇಂಜ್ ಬದಲಾಗಿ ನಾನೇನಾರ ಬದಲಾವಣೆ ಮಾಡ್ಕೊಂಡೆ ಅಂದ್ಕೊಳ್ಳಿ, ಇಲ್ಲ ನಾನು ಮಾಡಿಬಿಡ್ತೀನಿ, ನಾನು ಹೋದರೆ ಬೇಗ ಆಗ್ಬಿಡತ್ತಿದ್ದು ಅಂತ ಹೋದಾಗ ಮತ್ತೆ ಅದು ಚೇಂಜ್ ಆಗುತ್ತೆ, ಮತ್ತೆ ಅದು ರಾಜಕೀಯ ಆಗುತ್ತೆ. ರಾಜಕೀಯ ಪ್ರಜಾಕೀಯ ಇದರಲ್ಲೇ ಸುಂದರವಾಗಿ ಅರ್ಥ ಆಗೋ ಥರ ಇದೆ. ಬಟ್ ನಾನು ಸುಮ್ಮನೆ ಏನೋ ತಮಾಷೆಗೆ ಪ್ರಜಾಕೀಯ ಅಂತ ಹೇಳ್ತೀನಿ ಅಂತ ಅನ್ನಿಸ್ಬೋದು. ರಾಜ ಬರಲೇಬಾರ್ದಿಲ್ಲಿ. ಅವಾಗ ಮತ್ತೆ ರಾಜಕೀಯ ಆಗ್ಬಿಡತ್ತಿಲ್ಲಿ. ನಾನು ಬರಲಿ, ಇನ್ನೊಬ್ಬ ಬರಲಿ, ನನ್ನಿಂದ ಆಗುತ್ತೆ ಇದು ಅಂದ್ಕೂಡಲೇ ಅವ್ನು ರಾಜ ಆಗ್ತಾನೆ. ನಾನು ಹೇಳ್ತಿರೋದು ಉಪೇಂದ್ರ ಅವರೇ, 5 ವರ್ಷದ ಹಿಂದೆ 2017ರಲ್ಲಿ ನೀವು ನಿಮ್ಮ ಪ್ರಜಾಕೀಯದ ಘೋಷಣೆಯನ್ನು ಮಾಡಿದ ದಿವಸ, ಅದಾದ ನಂತರ ನೀವು ಒಂದು ಕಾರ್ಯಕ್ರಮವನ್ನು ಮಾಡಿದೆ, ಅಫಿಷಿಯಲ್ ಲಾಂಚ್ ಅಂತ ಹೇಳ್ಕೊಂಡು ಪತ್ರಕರ್ತರ ಮೂಲಕವಾಗಿ ಒಂದು ದೀಪ ಬೆಳಗಿ ಬಹುಶಃ ಅದೊಂದೇ ಕಾರ್ಯಕ್ರಮ ಅಂತ ಕಾಣುತ್ತೆ. ಒಂದು ಸಭೆ ಅಂತ ಮಾಡಿ ಪ್ರಜಾಕೀಯದ ಉದ್ಘಾಟನೆ ಮಾಡಿರೋದು. ಕರೆಕ್ಟ್. ಅದರ ನಂತರ ಯಾವುದೇ ಸಭೆಗಳನ್ನು ನೀವು ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಈ ರೀತಿ ಸಭೆಯನ್ನು ಮಾಡಿ ಅವತ್ತು ನೀವು ಈ ವಿಚಾರಧಾರೆಯನ್ನು ಹೇಳ್ತಾ ಇದ್ದೀರಿ, ಪ್ರತಿಪಾದಿಸ್ತೀರಿ. ಹೌದು, ಒಂದು ವಿಚಾರಧಾರೆಯನ್ನು ನಿರಂತರವಾಗಿ ಹೇಳ್ತಾ ಇರಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಒಪ್ಪಿಕೊಳ್ಳುವಂಥದ್ದು. ಹಾಗಿದ್ದಾಗ ಮಾತ್ರ ಹೆಚ್ಚು ಹೆಚ್ಚು ಜನರಿಗೆ ಅದು ಮನದಟ್ಟಾಗ್ತಾ ಹೋಗುತ್ತೆ ಮತ್ತು ಈ ವ್ಯಕ್ತಿನಲ್ಲಿ ನಿಜಕ್ಕೂ ಕೂಡ ಹೌದಪ್ಪ ಈ ರೀತಿ ಹೇಳ್ತಿರುವಂಥದ್ದು ಕರೆಕ್ಟ್ ಇದೆ ಅನ್ನುವಂಥದ್ದು ಮತ್ತು ಇದಕ್ಕೆ ಆ ಬದ್ಧತೆ ಇದೆ ಅನ್ನುವಂಥದ್ದು ಜನರಿಗೂ ಅರ್ಥ ಆಗ್ತದೆ. ಆದರೆ ನಾನು ಕೇಳ್ತಿರುವಂಥದ್ದು, ಯಾವುದೇ ಒಂದು ಸಿದ್ಧಾಂತದ ವಿಚಾರಕ್ಕೆ ಬಂದಾಗ ಅಲ್ಲೊಬ್ಬ ವ್ಯಕ್ತಿಯ ಮೂಲಕವಾಗಿಯೇ ಅದು ಶುರುವಾಗೋದಲ್ವಾ? ಇದು ವ್ಯಕ್ತಿನ ಇಲ್ದಿರೋ ಒಂದು ಸಿದ್ಧಾಂತ ಯಾಕೆ ಬರಬಾರ್ದು ಅಂತ ಇದುವರೆಗೂ ಒಂದು ಆಗಿದೆ. ಬಿಟ್ಬಿಡಿ ನೋಡೋಣ. ಎವಲ್ಯೂಷನಲ್ಲಿ ಯಾವಾಗ ಯಾಕೆ ಅದನ್ನೇ ಎಕ್ಸಾಂಪಲ್ ತೊಗೊತೀರಾ? ಹೊಸತು ಅನ್ನೋದು ಮತ್ತೆ ಎಕ್ಸಾಂಪಲ್ ತೊಗೊಳ್ಳದೇ ಇರೋದು ಹೊಸತು. ನಾವು ಮತ್ತೆ ಎಕ್ಸಾಂಪಲ್ ತೊಗೊಂಡ್ರೆ ಮತ್ತಲ್ಲ ಅದನ್ನೇ ಸ್ಟಾರ್ಟ್ ಮಾಡಿರ್ತೀವಿ ನಾವು. ಲೆಟ್ ಅಸ್ ಸ್ಟಾರ್ಟ್ ಸಮಥಿಂಗ್ ನ್ಯೂ. ದೇರ್ ಪರ್ಸನ್ ಈಸ್ ನಾಟ್ ಇಂಪಾರ್ಟೆಂಟ್. ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ವಿಚಾರಗಳಷ್ಟೇ ಇಂಪಾರ್ಟೆಂಟು. ನಿಜ ಹೇಳ್ಬೇಕಾದ್ರೆ ಸಂವಿಧಾನ ವಿಚಾರದ ಮೇಲೆ ದೇಶ ನಡೀತಾ ಇರೋದು ಅಲ್ವಾ, ವ್ಯಕ್ತಿ ಮೇಲೆ ಅಲ್ಲ. ಇಷ್ಟು ದೊಡ್ಡ ಸತ್ಯ ಕಣ್ಮುಂದೆ ಇಟ್ಕೊಂಡು ಕೂಡ ವ್ಯಕ್ತಿ ಬೇಕು ಅನ್ನೋದು ನನಗೆ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ಹೆಂಗಿದೆ ಅಂದರೆ ನಾವೀಗ ಒಂದು SOP ಹಾಕಿದ್ದೀವಿ. ನಾನು ಬಂದರೂ ಅದೇ ಥರ ಕೆಲಸ ಮಾಡಬೇಕು, ಇನ್ನೊಬ್ಬ ಬಂದರೂ ಅದೇ ಥರ ಕೆಲಸ ಮಾಡಬೇಕು, ನೀವು ಅದೇ ಥರ ಕೆಲಸ ಮಾಡಿಸ್ಬೇಕು. ಈಗ ನೀವು ಕೂಡ ಅಪ್ಲಿಕೇಶನ್ ಹಾಕಲೇಬೇಕಾ? ಹೌದು, ನಾನು ಜನರ ಹತ್ರ ಹೋಗಿ ಮತ್ತೆ ನಾನು ವೋಟರ್ ರೆಕಮೆಂಡೇಶನ್ ಲೆಟರ್ ತೊಗೊಂಡು ಹೋಗಿ ಕೇಳಿ ಅದನ್ನು ಸೈನ್ ತಂದು ನಾನು ಅಪ್ಲೋಡ್ ಮಾಡಿ, ನಾನು ಎಲ್ರಿಗಿಂತ ಜಾಸ್ತಿ, ನನಗಿಂತ ಒಬ್ಬ 1000 ಮಾಡಿಬಿಟ್ಟ ಅಂದ್ಕೊಳ್ಳಿ, ನಾನೊಂದು 500 ಮಾಡಿದ್ದೆ ಅಂದ್ಕೊಳ್ಳಿ, ನನಗೆ ಅದಿಲ್ಲ ಸೆಲೆಕ್ಟ್ ಮಾಡೋಕ್ಕೆ, ನನಗೆ ರೈಟ್ಸ್ ಇಲ್ಲ. ಏನೇಳಿ ಸೆಲೆಕ್ಷನ್ನು ಜನ ಮಾಡ್ತಾರೆ ಅಂತ ಅದನ್ನು ನಾವು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ. ಡಿಸ್ಟ್ರಿಕ್ಟ್ ಕಮಿಟಿ ಇಲ್ಲ, ತಾಲೂಕು ಕಮಿಟಿ ಇಲ್ಲ, ಎಲ್ಲೂ ಕೂಡ ಕಚೇರಿಗಳಿಲ್ಲ, ಯಾವುದು ಕೂಡ ಇಲ್ಲ ಅಂತ ಹೇಳ್ಕೊಂಡು ಹೋದರೆ ನಿಮ್ಮ ವಿಚಾರಧಾರೆಯನ್ನು ಒಪ್ಕೊಂಡಂಥವ್ರು ಎಲ್ಲೋ ಒಂದು ಕಡೆ ನಾವು ಜೊತೆ ಸೇರಿ ಮಾತಾಡಬೇಕು ಅಂದರೆ ಎಲ್ಲಿ ಬರಬೇಕು ಸರ್? ಎಲ್ಲ ನೋಡಿ ಸರ್, ಇದು ಕೇಳಿ, ಇಲ್ಲಿ ನೋಡಿ, ಇದೆಯಲ್ಲ ಇದು ಇದ್ರ ಪವರ್ ನಿಮಗೆ ಗೊತ್ತಿಲ್ಲ. ಕೇಳಿ, ಇದು ಮನೆ ಇದೆ, ಆಫೀಸ್ ಇದೆ, ಪ್ರಪಂಚನೇ ಇದರಲ್ಲಿದೆ. ಐ ಕ್ಯಾನ್ ಕನೆಕ್ಟ್ ವಿತ್ ದ ಹೋಲ್ ವರ್ಲ್ಡ್. ಅಂಥ ಟೆಕ್ನಾಲಜಿ ಇರೋ ಇವಾಗ ನಾವು ಆಫೀಸ್ ಮಾಡಬೇಕು ಅನ್ನೋದೇ ಅರ್ಥ ಇಲ್ಲ. ಚಾಟ್ GPT ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಿಷಿನ್ ಲರ್ನಿಂಗು, ಬ್ಲಾಕ್ ಚೈನ್ ಬಂದಿರೋ ಟೈಮಲ್ಲಿ ಸರ್ ನಾನೊಂದು ಆಫೀಸ್ ಮಾಡಿಲ್ಲ ಸರ್, ಅಲ್ಲೆಲ್ಲ ನಾವು ಸೇರಿಸ್ಬೇಕು ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಔಟ್ಡೇಟೆಡ್ ಐಡಿಯಾ ಆಗುತ್ತೆ. ನಾವು ಅಪ್ಡೇಟೆಡ್ UPP. ಆದರೆ ನನಗೆ ಇದನ್ನು ಕೇಳಿದಾಗ ಅನ್ನಿಸ್ತೀನಂತೆ ಎಲ್ಲೋ ವರ್ಚುವಲ್ ಆಗಿ ಮುಗಿದೋಗ್ಬಿಡುತ್ತೆ ಅಂತೀನಿ. ಆದರೆ ಆಡಳಿತವು ಕೂಡ ವರ್ಚುವಲ್ ಆಗಿ ಹಂಗೆ ಆಗಬೇಕು, ಆಗಬೇಕು. ಹಂಗೆ ನನ್ನಿಂದ ಆಯ್ಕೆಯಾದಂಥ ಶಾಸಕ ಕೂಡ ವರ್ಚುವಲ್ ಆಗಿ ಫ್ಯೂಚರ್ ಆಗುತ್ತೆ ನೋಡಿ ಬೇಕಾರೆ. ಅವಾಗ ಒಂದು ಸೆಕೆಂಡ್ ಅಕೌಂಟಬಿಲಿಟಿ ಕೂಡ ಹೊರಟೋಗುತ್ತೆ. ಇಲ್ಲ ನಿಮ್ಗೆ ಎಲ್ಲವೂ ನಾನು ಹೇಳ್ತೀನಿ ಕೇಳಿ. ನಾನು ಸಿಗೋದಿಲ್ಲ ಪ್ರಶ್ನೆ ಕೇಳಿ, ಒಂದು ನಿಮಿಷ. ನಿಮ್ಗೊಂದು ಸಿಂಪಲ್ ಹೇಳ, ಒಂದು ಇಥೇರಿಯಂ ಅಂತ ಒಂದು ಟೆಕ್ನಾಲಜಿ, ಬ್ಲಾಕ್ ಚೈನ್, ಓಕೆನಾ? ನಾನು ತಿಳ್ಕೊಂಡಿರೋದು ಅದ್ರ ಬಗ್ಗೆ, ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರೋದು ಒಂದು ಸಣ್ಣದು ಹೇಳ್ತೀನಿ ನಿಮಗೆ, ಟೆಕ್ನಾಲಜಿ ಹೆಂಗಾಗುತ್ತೆ ಅಂತ. ಈಗ ಇಥೇರಿಯಂ ಟೆಕ್ನಾಲಜಿ ನೀವು ಒಂದು ಕಾಂಟ್ರಾಕ್ಟ್ ಮಾಡ್ಕೊತೀವಿ, ಓಕೆ? ಇದು ಗಮನ ಕೊಟ್ಟು ಕೇಳಿ ದಯವಿಟ್ಟು. ನೀವೊಬ್ಬರು ಲಾಯರ್ ಅಂದ್ಕೊಳ್ಳಿ, ನಾನೊಬ್ಬ ಕ್ಲೈಂಟ್. ನಮ್ದು ಏನೋ ಕೇಸ್ ತಂದು ನಿಮ್ಮ ಹತ್ರ ಹೇಳ್ತೀನಿ, ಹಿಂಗೆ ಮಾಡಬೇಕು ಅಂತ, ಓಕೆನಾ? ನಾನು ಒಂದು ಫೀಸ್ ಫಿಕ್ಸ್ ಮಾಡ್ತೀನಿ ನಿಮಗೆ. ಸರ್ ನಿಮಗೆ ಒಂದು 10 ಲಕ್ಷ ಕೊಡ್ತೀನಿ ಸರ್, ನನಗೆ ಈ ಕೇಸ್ ಮಾಡಿಕೊಡಿ ಅಂತ. ನನಗೆ 1 ವರ್ಷದಲ್ಲಿ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ ನಿಮ್ಗೆ ಅಂದ್ಕೊಳ್ಳಿ. ನನ್ನ ಅಕೌಂಟಲ್ಲಿ 10 ಲಕ್ಷ ಇದ್ದರೆ ಮಾತ್ರ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗುತ್ತೆ. ನಾನು 10 ಲಕ್ಷ ಇಲ್ಲದೇ ನಿಮಗೆ ಕೊಡ್ತೀನಿ ಅಂತ ನನಗೆ ಹೇಳೋಕ್ಕಾಗೋದೇ ಇಲ್ಲ. 10 ಲಕ್ಷ ಇದ್ದರೆ 10 ಲಕ್ಷ ನಿಮ್ಗೆ ಹೋಗಬೇಕು ಅಂತ ಸ್ಮಾರ್ಟ್ ಕಾಂಟ್ರಾಕ್ಟಲ್ಲಿ ಬ್ಲಾಕ್ ಆಗ್ಬಿಡುತ್ತೆ ಈ ದುಡ್ಡು. ನೀವು ಅಕಸ್ಮಾತ್ ಮಾಡಲಿಲ್ಲ, ಪೆನಾಲ್ಟಿ ಬಂತೆ ಅಂದ್ಕೊಳ್ಳಿ. ಅದರಲ್ಲಿ ನೀವು ಮಾಡದೆ ಫೇಲ್ ಆದರೆ
ನೀವೊಂದು 2 ಲಕ್ಷ ನನಗೆ ವಾಪಸ್ ಕೊಡಬೇಕು ಅಂದರೆ ನಿಮ್ಮ 2 ಲಕ್ಷ ರೂಪಾಯಿ ಅಕೌಂಟ್ ಇದ್ದರೆ ಮಾತ್ರ ನಮ್ಮದು ಕಾಂಟ್ರಾಕ್ಟ್ ಆಗೋದಿಲ್ಲ, ಆಗೋದೇ ಇಲ್ಲ ಕಾಂಟ್ರಾಕ್ಟ್, ಬ್ಲಾಕ್ ಆಗ್ಬಿಡುತ್ತೆ ಆ ಡೇಟ್ಗೆ. ಅರ್ಥ ಆಯ್ತಾ? ಈ ಥರ ಪ್ರತಿ ಒಂದು ಡಿಫೈನ್ ಆಗಿ ಆಟೋಮೆಟಿಕ್ಕಾಗಿ ವರ್ಕ್ ಆಗೋ ಥರ ಕಾಂಟ್ರಾಕ್ಟ್ ಆಗೋಗ್ಬಿಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೀವು ನಾನು ನಿಮ್ಮನ್ನು ಬ್ಲೇಮ್ ಮಾಡೋಂಗೂ ಇಲ್ಲ, ನೀವು ನನ್ನ ಬ್ಲೇಮ್ ಮಾಡೋಂಗೂ ಇಲ್ಲ, ಎಲ್ಲ ಎವ್ರಿಥಿಂಗ್ ಇಸ್ ರಿಟರ್ನ್. ನಾನು ನಿಮ್ಮ ಹತ್ರ ಸುಳ್ಳೇ ಹೇಳೋಕ್ಕಲ್ಲ, ನನ್ನ ಹತ್ರ ದುಡ್ಡಿದ್ರೆ ಮಾತ್ರ ನಿಮ್ಗೆ ಆಶ್ವಾಸನೆ ಕೊಡ್ಬೋದು. ನಾನು ನಾಳೆ ನಂಗೆ ಮೋಸ ಮಾಡಿಬಿಟ್ರು ಹರಿಪ್ರಸಾದ್ ಅಂತ ನಾನು ಹೇಳೋಂಗೇ ಇಲ್ಲ, ನೀವು ಉಪೇಂದ್ರ ಮೋಸ ಮಾಡಿ ಹೇಳೋಂಗಿಲ್ಲ. ನಾನು ಏನಾದ್ರು ನಿಮ್ಗೆ ಕೊಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅಕೌಂಟಿಂದ ನಿಮ್ಮ ಅಕೌಂಟ್ ಕೊಟ್ಟಾಗುತ್ತೆ ದುಡ್ಡು, ನೀವು ಕೆಲಸ ಮಾಡ್ತಿದ್ದಂಗೆ. ಈ ಥರ ಟೆಕ್ನಾಲಜಿ ಫ್ಯೂಚರಲ್ಲಿ ಬರುತ್ತೆ, ಖಂಡಿತ ಬದಲಾವಣೆ ಆಗುತ್ತೆ. ನೋಡ್ತಾ ಇರಬೇಕಾದ್ರೆ 100% ಆಗುತ್ತೆ. ಇದು ಸತ್ಯಯುಗ ಟೆಕ್ನಾಲಜಿಲೇ ಬರೋದು, ತಂತ್ರಜ್ಞಾನದಿಂದಲೇ ಜ್ಞಾನ ಬದಲಾಗಿ ಅದ್ಭುತವಾದಂಥ ಪ್ರಪಂಚ ಆಗುತ್ತೆ. ಅದನ್ನೇ ಹ್ಯಾಕ್ ಮಾಡ್ತಾ ಇರ್ತಾರಲ್ಲ ಅಂತ ನಮ್ಮ ಪ್ರತಿನಿಧಿಗಳ ಮೈನಸ್ ಇರುತ್ತೆ ನೋಡಿ, ಎಲ್ಲೇ ಪ್ಲಸ್ ಬಂದು. ಇವಾಗ ಒಂದು ಹೇಳ್ತೀನಿ ಕೇಳಿ, ಇವಾಗ ನಾನು ನನ್ನ ಹೆಂಡತಿಗೆ ಸುಳ್ಳು ಹೇಳೋಕ್ಕಲ್ಲ, ಮೊಬೈಲ್ ಇರೋದ್ರಿಂದ. ಫಸ್ಟ್ ಸುಳ್ಳು ಹೇಳ್ತಿದ್ದೆ, ಈಗೆಲ್ಲ ಹೋಗಿರ್ತೀನಿ, ಹೇ ವಿಡಿಯೋ ಕಾಲ್ ಮಾಡ್ತಾಳೆ, ಎಲ್ಲಿದ್ದೀರಾ, ಎಲ್ಲಿ ರೂಮ್ ತೋರಿಸಿ ಅಂತ. ನಾನು ಹಿಂಗೆಲ್ಲ ತೋರಿಸ್ಬೇಕು, ಹೀಗೆ ನೋಡಿ ಇಲ್ಲಿದ್ದೀನಿ ಅಂತ. ಅಕಸ್ಮಾತ್ ನಾನು ಫೋನ್ ಆಫ್ ಮಾಡ್ಕೊಂಬಿಡಿ ಅಂದ್ಕೊಳ್ಳಿ, ಚೆನ್ನೈಗೆ ಹೋಗ್ಬಿಟ್ಟು ಫೋನ್ ಮಾಡೋದು ಕೂಡ ಅದು ಹೇಳುತ್ತೆ, ಹಿಂಗೆ ಅವರು ಇಲ್ಲೇ ಫೋನ್ ಆಫ್ ಆಗಿರುತ್ತೆ ಅಂತ. ನಾನು ಇಲ್ಲಿ ಜಯನಗರದಲ್ಲಿ ಇದ್ದೀನಿ ಅಂದರೆ ಅಲ್ಲಿ ಚೆನ್ನೈಯಿಂದ ಸೌಂಡ್ ಬರ್ತಾ ಇದೆ ಅಂತಾರೆ. ಅರ್ಥ ಆಯ್ತಾ? ಟೆಕ್ನಾಲಜಿ ಎಷ್ಟೋ ನಮ್ಮನ್ನು ಇದು ಮಾಡ್ತಾಯಿದೆ. ನನ್ನ ಪ್ರಕಾರ ಫ್ಯೂಚರು ಇನ್ನೂ ಅದ್ಭುತವಾಗಿ ಬದಲಾವಣೆಗಳಾಗುತ್ತೆ. ಈಗಿರೋ ಥರ ಇರುತ್ತೆ ಅಂದ್ಕೊಂಬಿಡಿ, ನಾವೇನೋ ಮಾತಾಡ್ತಿದ್ದೀವಿ, ಫ್ಯೂಚರ್ ಜನ್ರೇಷನ್ ಇದನ್ನು ಬದಲಾಯಿಸ್ಬಿಡುತ್ತೆ ಖಂಡಿತ. ಅಲ್ಲ, ಹಾಗಾದರೆ ಪ್ರಜಾಕೀಯ ಯಾವಾಗ ಅಥವಾ ಎಷ್ಟು ವರ್ಷಗಳ ಒಳಗಡೆ ಸಂಪೂರ್ಣ ಜನರಿಗೆ ಮನದಟ್ಟ ಆಗುತ್ತೆ ಅನ್ನೋಂಥ ನಿಮ್ಮ ಈಗ 23ಗೆ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅಧಿಕಾರಕ್ಕೆ ಬರ್ತೀರಿ, ಅಧಿಕಾರ ಜನನೇ ತಗೊತಾರೆ. ಅಧಿಕಾರ ಜನ ತಗೊಂಡಾಗ ಯಾರು ಮುಖ್ಯಮಂತ್ರಿ ಆಗ್ತಾರೆ? ಜನ ಹೇಳ್ತಾರೆ ಯಾರಾಗಬೇಕು ಅಂತ. ಅಧ್ಯಕ್ಷರು ಉಪೇಂದ್ರ ಇರೋದು ಅಲ್ಲ, ಜನ ಹೇಳ್ತಾರೆ. ಆ್ಯಕ್ಚುಲಿ ಹೇಳಿ ನನಗೆ ಆಗಬೇಕು ಅಂತ ಹೇಳ್ಬೋದು, ನಾನು ಅಲ್ಲಿ ಕನ್ವಿನ್ಸ್ ಮಾಡ್ತೀನಿ. ಮತ್ತೆ ನೋಡಿ, ಇಲ್ಲಿ ಇವರಿದ್ದಾರೆ, ನನಗಿಂತ ತಿಳುವಳಿಕೆ ಇರೋರು, ಓದಿರೋರು, ಶಕ್ತರು, ಈ ಥರ ಕೆಲಸ ಮಾಡ್ತಾರೆ. ನಾನು ಜೊತೇಲಿ ಇರ್ತೀನಿ, ನಿಮ್ಮ ಜೊತೆಯಲ್ಲಿ ಬನ್ನಿ, ಇವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸೋಣ ಅಂತ ಮಾಡ್ತೀನಿ. ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು, ನನ್ನ ಮೇಲೆ ನಂಬಿಕೆ ಇಟ್ಟರೆ ಅದು ಪ್ರಜಾಕೀಯ ಅಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟರೆ ಅದು ಮತ್ತೆ ರಾಜಕೀಯ. ಈ ವಿಚಾರ ನಂಬಬೇಕಲ್ವಾ? ನಂಬಿಕೆ ಇಟ್ಕೊಂಡು ವೋಟ್ ಹಾಕಬೇಕು. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ವೋಟ್ ಹಾಕಬೇಕು ವೋಟ್ರಾಗಿ. ಇಷ್ಟು ದಿನ ನೀವು ನಂಬಿದ್ದಾಯ್ತು ಬೇರೆಯವ್ರನ್ನ, ನನ್ನೂ ನಂಬೇಡಿ ದಯವಿಟ್ಟು, ನನ್ನ ಜೊತೆಲೂ ನಂಬೇಡಿ. ನಂಬಿದ್ರೆ ತಪ್ಪು ಮಾಡ್ತೀರಾ ನೀವು. ನಂಬಿಕೆ ಪ್ರಶ್ನೆನೇ ಅಲ್ಲ ಇದು. ನಿಮ್ಮ ಹಣ ನಮ್ಮ ಹತ್ರ ಇದೆ, ನನಗೆ ಇನ್ಚಾರ್ಜ್ ಕೊಡ್ತೀರಾ, ನೀವು ನನ್ನ ನಂಬಿ ಅನ್ನೋದೇ ಮೊದಲೇ ತಪ್ಪು. ನಾನು ನಿಮ್ಮ ದುಡ್ಡು ನಾನು ಇಟ್ಕೊಂಬಿಟ್ಟು ತಲೆ ಕೆಡಿಸ್ಕೊಂಬಿಡಿ, 10 ಲಕ್ಷ ನನ್ನ ಹತ್ರ ಇಲ್ಲಿ, ನೀನು ನಂಬಿ ನೀವು ಹೋಗಿ ನೀವು ಅಂತ ಹೇಳಿದ್ರೆ ನೀವು ಒಪ್ತೀರಾ ನೀವು? ಇಲ್ಲಪ್ಪ, ಫಸ್ಟ್ ನೀನು ಹೇಳು 10 ಲಕ್ಷ ನಾನು ಕೊಡ್ತಾ ಇದ್ದೀನಿ ನಿನಗೆ, ಏನೇನು ಮಾಡ್ತೀಯ ಹೇಳು, ನನಗೆ ಬಿಲ್ ಕೊಡ್ತೀಯಾ, ಕರೆಕ್ಟಾಗಿ ಕೊಟ್ಟಿದ್ಯಾ ಅಂತ. ನಾನು ಇಲ್ಲಪ್ಪ ಅವ್ನಿಗೆ 1 ಲಕ್ಷ ಕೊಟ್ಬಿಟ್ಟಿದ್ದೀನಿ ಅಂತ ನೀವು ಒಪ್ತೀರಾ? ಇಲ್ಲ ಹೆಂಗೆ 1 ಲಕ್ಷ ಅಂತ ಕೇಳ್ತೀರಾ? 10 ಜನಕ್ಕೆ ಕೇಳ್ತೀರಾ? ಅವ್ನು 80,000 ಮಾಡ್ತೀನಿ, ಇವ್ನಿಗೆ 1 ಲಕ್ಷ ಯಾಕೆ ಕೊಟ್ಟೆ ನೀನು ಅಂತ ಕೇಳ್ತೀರಾ? ಅದು ದುಡ್ಡಿನ ವಿಚಾರ, ಇದು ಇಲ್ಲ. ನಂಬಿ ಕೊಟ್ಬಿಡಿ, ಹಂಗ ನೋಡೋಣ. ಮೆಟೀರಿಯಲ್ ಅಲ್ಲ ಇದು, ಥಾಟ್ ಇದು. ನಾನು ನಾನು ಹೇಳ್ತಿರೋ ನಿಮ್ಮ ಟ್ಯಾಕ್ಸ್ ಮನಿ ಬಗ್ಗೆ ಹೇಳ್ತಿರೋದು. ನಿಮ್ಮ ಸಂಪತ್ತು, ನಿಮ್ಮ ಸಂಪತ್ತು ನೀವು ಒಬ್ರಿಗೆ ಅಧಿಕಾರ ಕೊಡ್ತಿದ್ದೀರಾ. ಇಲ್ಲಾರ ಅಧಿಕಾರ ಏನಕ್ಕೆ ಬೇಕು ಹೇಳಿ ನನಗೆ? ಕೇಳಿ, 1 ನಿಮಿಷ, ಇನ್ನೂ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದೀನಿ. ಇದು ಒಂದು ಕ್ವಶನ್ಗೆ ಆನ್ಸರ್ ಮಾಡಿಬಿಡಿ. ನೀವು ನನ್ನ ನಂಬ್ತೀರಾ? ನಾನು ರಾಜಕೀಯದವನು, ನಾನು ತುಂಬ ಒಳ್ಳೆಯವನು, ಕರೆಕ್ಟ್ ಅಲ್ವಾ? 1 ನಿಮಿಷ, ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ. ನಾನು ರಾಜಕೀಯದವನು, ನಾನು ನಂಬ್ತೀರಾ ನೀವು? ನಾನು ಗ್ರೇಟ್ ಲೀಡರು, ನಾನು ನಿಮ್ಗೆ ಚೆನ್ನಾಗಿ ಮಾಡ್ತೀನಿ ಅಂತ. ನಾನು ಇಲ್ಲಿ 1000 ಕೋಟಿ ಹಾಕಿ ಎಲೆಕ್ಷನ್ ಬಂದಿದ್ದೀನಿ. ಎಲೆಕ್ಷನ್ ನನ್ನ ಗೆಲ್ಲಿಸಿ ನಾನು ನಿಮ್ಗೆ ಚೆನ್ನಾಗಿ ಮಾಡ್ತೀನಿ. ನನಗೆ ನಿಮ್ಮನ್ನು ಚೆನ್ನಾಗಿ ಮಾಡೋದಕ್ಕೆ ನನ್ನ ಹತ್ರ 1000 ಕೋಟಿ, ನಾನು ಯಾಕೆ ಎಲೆಕ್ಷನ್ ನಿಂತ್ಕೊಬೇಕು? ನನ್ನ ಹತ್ರ ದುಡ್ಡಿದೆ, ನನ್ನ ಪಕ್ಷದಲ್ಲಿ ದುಡ್ಡಿದೆ, ಆ ದುಡ್ಡಲ್ಲೇ ನಾನು ಚೆನ್ನಾಗಿ ಮಾಡ್ಬಿಡ್ಬೋದಲ್ವ ಎಲ್ಲ. ಅಧಿಕಾರ ಯಾಕೆ ಬೇಕು? ಒಳ್ಳೇದು ಮಾಡೋದಕ್ಕೆ ಬೇಕಾ ಇವರೇ? ಕರೆಕ್ಟಾಗಿ ಹೇಳಿ ನೀವು. ನಾನು ಕೋಟ್ಯಾಧೀಶ್ವರಿ, ನನ್ನ ಹತ್ರ ದುಡ್ಡಿದೆ, ನಾನೇನೋ ಮಾಡ್ತೀನಿ, ನನ್ನ ಊರನ್ನ ಚೆನ್ನಾಗಿ ಮಾಡ್ತೀನಿ, ನಾನು ರೋಡ್ ಹಾಕ್ತೀನಿ, ಜನಕ್ಕೆಲ್ಲ ಇದು ಮಾಡ್ತೀನಿ, ಮಾಡ್ರು ಸಾಕು, ನನಗೆ ದೇವ್ರು ಕೊಟ್ಟರೆ ನಾನು ಮಾಡ್ತೀನಿ. ನನಗೆ ಯಾಕೆ ಈ ಪೊಸಿಷನ್ ಬೇಕು ಮತ್ತೆ ಅಲ್ಲಿ? ಅಧಿಕಾರ ನಡೆಸೋದಕ್ಕಿಲ್ಲ ಇಲ್ಲಿ. ಅಧಿಕಾರ ನಡೆಸೋದು ಅಲ್ವೇ ಅಲ್ಲ ರಾಜಕೀಯ, ನಮ್ಮ ಪ್ರಜಾಕೀಯ ಅಲ್ವೇ ಅಲ್ಲ ಅದು. ಕಾವೇರಿ ಗಲಾಟೆ ನಡೆಯುತ್ತೆ, ಕರ್ನಾಟಕದಿಂದ ತಮಿಳುನಾಡು ಕೇಳುತ್ತೆ, ಕರ್ನಾಟಕ ಇಷ್ಟು ರಿಲೀಸ್ ಮಾಡಬೇಕು ನೀರು, ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ, ಪ್ರಜಾಕೀಯ ಅಂತ ಹೇಳಿಕೊಂಡು ಪ್ರೊಟೆಸ್ಟ್, ಅದೆಲ್ಲ ರಾಜಕೀಯ. ಸಂದರ್ಭದಲ್ಲಿ
ಅದೆಲ್ಲ ರಾಜಕೀಯ. ಕೇಳಿ ಒಂದು ನಿಮಿಷ. ಇಲ್ಲ 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 ಕೇಳಿ, ಕರ್ನಾಟಕದಲ್ಲಿ ಪ್ರಜಾಕೀಯ ಬಂದಿದೆ. ಕೇಳಿ, ಕಾವೇರಿ ಪ್ರಾಬ್ಲಮ್ ಅಲ್ಲ, ಅದು ವಾಟರ್ ಪ್ರಾಬ್ಲಮ್. ಅದು ಕೇಳಿ, ಕಾವೇರಿ ಪ್ರಾಬ್ಲಮ್ ಅಂತ ನೀವು ಅದನ್ನು ಮತ್ತೆ ಮಾಡಿ, ಅದನ್ನು ಮತ್ತೆ ರಾಜಕೀಯ ಮಾಡಿ, ಇದಕ್ಕೆ ನಾನು ಪಿಕ್ಚರೇ ಮಾಡಿದ್ದೀನಿ ಅಲ್ವಾ? ಪ್ರಾಬ್ಲಮ್ ಏನು ಅಂದರೆ ನೀವು ನೀರಿನ ಪ್ರಾಬ್ಲಮ್. ನೀರಿನ ಪ್ರಾಬ್ಲಮ್ ಬಗೆಹರಿಸ್ಕೊಬೇಕು. ಅದು ಆ ಸ್ಟೇಟು ನಮ್ಮ ಸ್ಟೇಟು ಸೌಹಾರ್ದತೆಯಿಂದ ಬಗೆಹರಿಸ್ಕೊಬೇಕು. ಅದನ್ನು ಇಶ್ಯೂ ಮಾಡೋದು ಅಲ್ವೇ ಅಲ್ಲ. ಅದು ರಾಜಕೀಯವಾಗಿ ನಾನು ಅದನ್ನು ಇಶ್ಯೂ ಮಾಡ್ಕೊತೀನಿ ನನಗೆ ಬೇಕಾದಂಗೆ. ಅಲ್ಲ, ರಾಜಕೀಯವಾಗಿ ಅವರು ಈಗ ಕರ್ನಾಟಕದಲ್ಲಿ ಪ್ರಜಾಕೀಯ ಅಧಿಕಾರದಲ್ಲಿದೆ ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ರಾಜಕೀಯ ಇದ್ದೇ ಇರುತ್ತೆ. ಅವ್ರು ಅಲ್ಲಿ ಇಲ್ಲ, ಸರ್ಕಾರ ಅಲ್ಲಿ ಬಂದಿರುತ್ತೆ ಅಂತ ಬರುತ್ತೆ. ಕರ್ನಾಟಕದಲ್ಲಿ ಪ್ರಜಾಕೀಯ ಬಂದರೆ ತಮಿಳ್ನಾಡಲ್ಲಿ ಪ್ರಜಾಕೀಯ ಬಂದಿರುತ್ತೆ. ಎವ್ರಿಥಿಂಗ್ ಓಪನ್ ಆಗಿರುತ್ತೆ, ಟೆಕ್ನಾಲಜಿ ಬೇಸ್ಡ್ ಬಂದಿರುತ್ತೆ, ಪ್ರತಿಯೊಬ್ಬರು ಜನಕ್ಕೂ ಅರ್ಥ ಆಗುತ್ತೆ ಇಲ್ಲಿ ಪ್ರಾಬ್ಲಮ್ ಏನಿದೆ, ವಾಟರ್ ಪ್ರಾಬ್ಲಮ್ ಅಂದರೆ ಎಷ್ಟಿದೆ, ಏನೇನು ಪ್ರಾಬ್ಲಮ್ ಇದೆ ಅರಿವು ಬಂದಾಗ ನಾನು ಗಲಾಟೆ ಮಾಡಲ್ಲ. ನಾನೊಂದು ಹೇಳ, ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ಆಕ್ರೋಶ, ಈ ಆಕ್ರೋಶದ ಫಲ ರೋಷ ಸರ್ವನಾಶ. ನನಗೆ ಯಾವಾಗ ಅಹಂಕಾರ ಬರ್ತೇಳಿ ಅಜ್ಞಾನ ಇದ್ದಾಗ ಮಾತ್ರ. ನನಗೆ ಪ್ರತಿಯೊಂದು ತಿಳಿದುಬಿಡ್ತು ಅಂದ್ಕೊಳ್ಳಿ. ತಮಿಳ್ನಾಡು ವಿಷಯ ನನಗೆ ಗೊತ್ತಾಯಿತು, ಕರ್ನಾಟಕದ ವಿಷಯ ಗೊತ್ತಾಯಿತು, ಪ್ರಾಬ್ಲಮ್ ಗೊತ್ತಾ, ನಾನು ಯಾಕೆ ಜಗಳ ಆಡ್ತೀನಿ? ಪ್ರಾಬ್ಲಮ್ ಗೊತ್ತಾಗ್ತದೆ, ಸೊಲ್ಯೂಷನ್ ಇಲ್ಲೇ ಇದೆಯಪ್ಪ ಅಂತ ಹುಡುಕ್ತೀನಿ. ಎಮೋಷನಲ್ಲು ನಾನು ಪ್ರಾಬ್ಲಮ್ ತಿಳ್ಕೊಳ್ಳಲ್ಲ, ಪ್ರಾಬ್ಲಮ್ ಮಾತ್ರ ನಾನು ನೋಡ್ತೀನಿ ಅಷ್ಟೇ. ಎಮೋಷನ್ ಹೊಡಿ, ಅವ್ನು ತಪ್ಪು ಮಾಡೋದನ್ನ ಹೊಡಿ, ಹೊಡಿ ಅಂತ. ಇದೇ ನಾನು ಹೇಳ್ತಿರೋ ರಾಜಕೀಯದ ಪ್ರಾಬ್ಲಮ್ಮು. ನಂಬಿಕೆ ರಾಜನ್ನ ಕರ್ನಾಟಕ ಮಹಾರಾಷ್ಟ್ರ ನಡುವೆ ಗಡಿಯ ಸಮಸ್ಯೆಗಳು ಆಗಾಗ್ಗೆ ಚರ್ಚೆ ಆಗ್ತಿದೆ. ಇಂಥವುಗಳಲ್ಲಿ ಪ್ರಜಾಕೀಯ ಯೋಚನೆ ಮಾಡಿ ಒಂದು ಹೇಳಿ. ನಾನು ಇನ್ನೊಂದು ಕೇಳಲ್ಲ ನಿಮ್ಮನ್ನ, ಯಾಕೆ ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ವಿವಾದಗಳು ಅದು ಇದು ಬರುತ್ತೆ? ಅಲ್ಲ, ಉಳಿದ ಟೈಮಲ್ಲಿ ಜಾಸ್ತಿ ಇರಲ್ಲ. ಯಾಕೆ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ ಹೇಳಿ? ನಿಮ್ಗೆ ಗೊತ್ತಿಲ್ಲದೆ ಏನಿಲ್ಲ, ಸುಮ್ಮನೆ ಕೇಳ್ತೀರ ನನ್ನ ಕ್ವಶನ್. ಅಲ್ಲಲ್ಲ, ಅಂದ್ರೆ ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಇಷ್ಟನೇ, ನಿಮ್ಮ ನಿಲುವು ಏನಿರುತ್ತೆ ಆ ಸಂದರ್ಭದಲ್ಲಿ? ಜನಗಳ ನಿಲುವೇ ನಮ್ಮ ನಿಲುವು. ಇವರೇ ಮೀಸಲಾತಿ ಬೇಕು ಅನ್ನೋದ್ರ ಬಗ್ಗೆ ಹೋರಾಟ ನಡೆಯುತ್ತೆ. ಜನಗಳ ನಿಲುವು ಮತ್ತೆ ಹಂಚಿಕೆ ವಿಚಾರಗಳಿಗೆ. ಹಾಗಾದ್ರೆ ಈಗ ಒಂದು ಸಿದ್ಧಾಂತ ಅಂತ ಹೇಳುವಾಗ, ಈಗ ನಿಮ್ಮ ಸಿದ್ಧಾಂತದ ಬಹಳ ಬೇಸಿಕ್ ಆಗಿರುವಂತ ನೀವು ಕೇಳ್ತಿರೋದ್ರಿಂದ ಭ್ರಷ್ಟಾಚಾರ ಮುಕ್ತ, ಟ್ರಾನ್ಸ್ಪರೆನ್ಸಿ ಆಗಿರುವಂತ ಒಂದು ಆಳ್ವಿಕೆಯನ್ನು ಕೊಡುವಂಥದ್ದು. ಅದರ ಆಚೆಗೂ ಕೂಡ ಅನೇಕ ವಿಚಾರಗಳು ಆಡಳಿತ ನಡೆಸುವಂತಹ ಸಂದರ್ಭಗಳಲ್ಲಿ ಬಂದಿದ್ದು ಜನಗಳಿಗೆ ಸಂಬಂಧಪಟ್ಟಿದೆ ತಾನೆ. ಜನಗಳಿಗೆ ಸಂಬಂಧಪಟ್ಟಂತ ಅಂದ್ರೆ ಜನಗಳಿಗಿನ್ನ ನನಗೆ ಬುದ್ಧಿ ಜಾಸ್ತಿ ಇದೆ ಅಂತ ನೀವು ಹೇಳ್ತಿರೋದು. ಅಂದ್ರೆ ಜನಗಳಿಗೆ ಗೊತ್ತಾಗಲ್ಲ ಅವೆಲ್ಲ, ಜನಕ್ಕೆ ಗೊತ್ತಿರುತ್ತೆ. ಜನಕ್ಕೆ ಗೊತ್ತಿರುತ್ತಾನೆ, ಮತ್ತೆ ಜನಕ್ಕೆ ಕೇಳ್ತೀವಿ ಬಿಡಿ. ನೀವು ಜನಕ್ಕೆ ಗೊತ್ತಿರಲಿಲ್ಲ ಹೇಳ್ಬಿಡಿ ಡೈರೆಕ್ಟಾಗಿ. ಜನಗಳಿಗೆ ಬುದ್ಧಿನೇ ಇಲ್ಲ ರೀ, ನಿಮಗೆ ತುಂಬ ಬುದ್ಧಿ ಇದೆ, ನೀವು ಹೇಳಿ ಏನು ಹೇಳ್ತೀರಾ ಇದಕ್ಕೆ ಅಂತ. ಇಲ್ಲ ಅಲ್ವಾ? ಜನಕ್ಕೆ ಬುದ್ಧಿ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಕೇಳ್ತೀವಿ ಅಷ್ಟೇ, ಬುದ್ಧಿ ಇರೋನ್ನ ಕೇಳ್ತೀವಿ ನಾವು ಜನನ್ನ. ನೋಡಪ್ಪ ಈ ಥರ ಕೇಳ್ತೀಯಾರೆ, ಏನು ಹೇಳ್ತೀರಾ ನೀವು? ಮೋರ್ ದೆನ್ 50% ಜನ ಇದನ್ನು ಕೇಳ್ತೀಯಾರೆ, ನೀವೇನು ಹೇಳ್ತೀರಾ? ಒಂದು ಪೋಲಿಂಗ್ ಮಾಡ್ತೀವಿ, ಮೋರ್ ದೆನ್ 50% ಜನ ಬೇಕು ಅಂದರೆ ಅದು ತಗೊತಾರೆ ಜನ. ಅಂದರೆ ನಿಮಗೆ ಬೇರೆ ಯಾವುದೇ ಸಿದ್ಧಾಂತಗಳಿಲ್ಲ ಇಲ್ಲಿ? ಏನು ಸಿದ್ಧಾಂತ? ಇದೇ ಸಿದ್ಧಾಂತ. ಜನಗಳೇ ಜವಾಬ್ದಾರಿ ತೊಗೋಬೇಕು. ಇನ್ನೂ ಒಂದು ಸಿಂಪಲ್ ಹೇಳಾಗ್ರೆ, ಇದನ್ನ ಇನ್ನೂ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೇಳಿ. ಚಿಕ್ಕದಾಗಿ ನಾನೊಂದು ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಮಕ್ಕಳೆಲ್ಲ ಇದ್ದಾರೆ, ಒಂದು 8-10 ಮಕ್ಕಳಿದ್ದಾರೆ. ಒಬ್ಬ ಅಪ್ಪ ಇದ್ದಾನೆ, ಅವನು ಒಬ್ಬ ಲೀಡ್ರ್ ಥರ. ಒಬ್ಬಪ್ಪ ಹೇಳ್ತಾನೆ ನಾನು ಹೆಂಗೆ ಹೇಳ್ತೀನಿ ಹಂಗೆ ನಡಿಬೇಕು ಈ ಮನೆ ಅಂತಾನೆ. ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಅವನು ಹೇಳ್ತಾನೆ ಬಿಡ್ತಾನೆ ಮಕ್ಕಳಿಗೆ, ತೊಗೊಳ್ರಿ ನೀವೇ ಜವಾಬ್ದಾರಿ. ಒಂದು ಸತಿ ಅವ್ನು ಹಾಳು ಮಾಡಲಿ ಪರ ಇಲ್ಲ, ಒಂದು ಸತಿ ಬೀಳಲಿ ಹೇಳಲಿ, ನೀ ಜವಾಬ್ದಾರಿ ತೊಗೊಳ್ಳೆ ಅಂತ ಬಿಡ್ತಾನೆ. ಇಬ್ಬರಪ್ಪ ಅಂದರೂ ಒಂದಿನ ಸತ್ತೋಗ್ತಾರೆ. ತಾನೇ ಅಂದ್ಕೊಂಡು ಎಲ್ಲ ನಡೆಸ್ಕೊಂಡು ಹೋದನು ಒಂದಿನ ಸತ್ತೋಗ್ತಾನೆ. ಹುಡುಗರನ್ನ ಬಿಟ್ಟು ಅಧಿಕಾರ ಕೊಟ್ಟು ಹೋದವನು ಸತ್ತೋಗ್ತಾನೆ. ಯಾವ ಮನೆ ಚೆನ್ನಾಗಿರುತ್ತೆ ಹೇಳಿ? ಯಾವ ಮನೆ ಚೆನ್ನಾಗಿರುತ್ತೆ? ಮಕ್ಕಳಿಗೆ ಅಧಿಕಾರ ಕೊಟ್ಟು ಅಲ್ವಾ? ಅವ್ರು ಬುದ್ಧಿವಂತರಾಗಿರ್ತಾರೆ, ಯಾಕಂದರೆ ಏಳು ಬೀಳೆಲ್ಲ ನೋಡಿರ್ತಾರೆ, ಅವರು ಡಿಸಿಷನ್ಗಳು ತೊಗೊಂಡಿರ್ತಾರೆ. ಇವನು ಯಾವುದಕ್ಕೂ ಬಿಟ್ಟೇ ಇಲ್ಲ, ನಿಮ್ಗೇನು ಗೊತ್ತಾಗಲ್ಲ ಅಂದ್ಬಿಟ್ಟು ಇವನೇ ಡಿಸಿಷನ್ ತೊಗೊಂಡು ಮಾಡ್ತಾ ಇದ್ದಾನೆ. ಒಂದಿನ ಇವನು ಹೋಗ್ಬಿಟ್ಟ. ಆದರೆ ಪ್ರಶ್ನೆ ಯಾವಾಗ ಬರುತ್ತೆ ಗೊತ್ತಾ ಉಪೇಂದ್ರ ಅವರೇ? ಈಗ ಸಿಂಪಲ್ ಆಗಿರುವಂಥ ವಿಚಾರವನ್ನು ಹೇಳ್ತೀನಿ. ಅಸ್ಪೃಶ್ಯತೆ ನಮ್ಮಲ್ಲಿ ಇವತ್ತು ಕೂಡ ಇದೆ. ಒಂದು ಊರಿನಲ್ಲಿ ಒಂದು ದೇಗುಲಕ್ಕೆ ಇಂತಹ ಜಾತಿಯವರು ಪ್ರವೇಶ ಮಾಡಬಾರ್ದು ಅಂತ ತಿಳ್ಕೊಂಡು ಇದು ಮಾಡ್ತಾರೆ, ಮೇಲ್ವರ್ಗದವರು ವಿರೋಧ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಪೋಲಿಂಗ್ ಮಾಡ್ತೀರಿ. ಇದೆಲ್ಲ ನಾನು ಹೇಳ ನಿಮಗೆ, ಇದೆಲ್ಲ ಪೋಲಿಂಗ್ ಇಲ್ಲ ಮಾಡಿದಾಗ ಇವರೆಲ್ಲ ಸೇರ್ತಾರೆ, ಇಲ್ಲ ಅವರು ಒಳಗಡೆ ಬರುವಂಥದ್ದು ತಪ್ಪು, ಅದು ಬರಬಾರ್ದು ಅಂತ ಹೇಳಿ. ಕೇಳಿ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ನೀವು ಅವ್ರ ಪರವಾಗಿರ್ತೀರಾ? ಕೇಳಿ, ಇದೆಲ್ಲ ಮಾಡಿರೋದು ಈ ನಾಯಕ ಸಂಸ್ಕೃತಿನೇ ಇದೆಲ್ಲ ಹುಟ್ಟಾಕಿರೋದು. ಏನು ಹೇಳಿ? ಈ ಅಸ್ಪೃಶ್ಯತೆ ಅನ್ನೋದು, ಈ ಮೇಲು ಕೀಳು ಅನ್ನೋದು, ಇವೆಲ್ಲವೂ ಬಂದಿರೋದೇ ಈ ನಾಯಕ ಸಂಸ್ಕೃತಿಯಿಂದ. ಏನು ಹೇಳಿ? ನೀವು ರಾಜಕೀಯ ಸ್ಥಿತಿಯಲ್ಲಿ ನೀವು ಪ್ರಜಾಕೀಯಕ್ಕೆ ಆನ್ಸರ್ ಕೇಳ್ಬಿಡಿ. ಪ್ರಜಾಕೀಯದ ಒಂದು ಅಡ್ಮಿನಿಸ್ಟ್ರೇಷನ್ ಬಂದಾಗ ಅದು ಬೇರೆನೇ ಆಗ್ಬಿಡುತ್ತೆ ಸಿಚುವೇಶನ್. ಜನನೇ ವಿಚಾರವಂತರಾಗ್ಬಿಡ್ತಾರೆ, ಅವೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ನಾನು ಅದೇ ಹೇಳಿದ್ನಲ್ಲ, ಈ ಮನೆಗೆ ಜವಾಬ್ದಾರಿ ಕೊಡೋದು ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟಾಗ ಅವ್ರಿಗೆ ಅರ್ಥ ಆಯ್ತು. ಇಲ್ಲ ಇವನು ಹೇಳ್ತಾನೆ ಅವ್ನು ಸರಿ ಇಲ್ಲ, ಅವ್ನು ದೂರ ಇಡು, ನೀನು ಹಿಂಗಿರು ಅಂತ ಇವನು ಹೇಳ್ತಾ ಇದ್ದಾನೆ. ಅಲ್ಲ ನಾನು ಕೇಳೋದಂತ, ಈಗ ಅಂಥ ಟೈಮಲ್ಲಿ ಕೂಡ ಪೋಲಿಂಗ್ ಮಾಡ್ತೀರಾ ಅಂತ ನೀವು?
ಅಲ್ಲ, ಪೋಲಿಂಗ್ ಮಾಡಕ್ಕೆ ನಾನು ಹೇಳಿದ್ದು ಪ್ರಜಾಕೀಯ ವ್ಯವಸ್ಥೆ ಬರುತ್ತೆ ಅಂದ್ಕೊಳ್ಳಿ, ಅವಾಗ ವಿಚಾರವಂತರ ದೇಶದಲ್ಲೇ ಪ್ರಜಾಕೀಯ ವ್ಯವಸ್ಥೆ ಬರೋದು, ಆಗೋಗ್ಬಿಡ್ತಾರೆ ವಿಚಾರವಂತರು ಜನ. ಯಾವಾಗ ಅಂತ ಇದೆಲ್ಲ ಕ್ರಿಯೇಟೆಡ್, ಇವರೇ ನೀವು ಹೇಳ್ತಿರೋ ಸಮಸ್ಯೆ ಎಲ್ಲ ನಾನು ಕ್ರಿಯೇಟ್ ಮಾಡಿರೋದು ಇದನ್ನು. ಅಲ್ಲಿ ಯಾವುದೋ ಒಂದು ಶಕ್ತಿ ಕ್ರಿಯೇಟ್ ಮಾಡಿರೋದು, ನಿಜವಾಗ್ಲೂ ಜನಗಳೆಲ್ಲ ಅದಿಲ್ಲ. ಹೇಳ್ತೀನಿ ಕೇಳಿ, ಒಂದು ಸಿಂಪಲ್ ಹೇಳ, ಈಗ ನಾವಿಲ್ಲಿ ಬಂದಿದ್ದೀವಿ, ಇಲ್ಲೇ ಹೇಳ್ಬಿಡ್ತೀನಿ ನಾನು ನಿಮಗೆ. ನಾನು ನಿಮ್ಮ ಯಾವ ಜಾತಿ ಅಂತ ಕೇಳಿದ್ನ ಬಂದು ಕೂಡಲೇ? ನೀವು ಕೇಳಿದ್ರೆ ನನ್ನ ಇವ್ರು ಯಾವ ಜಾತಿ ಒಂದು ಕ್ಯಾಮ್ರಾ ಇಟ್ಟಿದ್ದಾನೆ ಅಂತ ಕೇಳಿದ್ನ ನಾನು? ಕೇಳಿಲ್ಲ ಅಲ್ಲ. ಯಾಕೆ ನಾವು ಕೇಳಬಾರ್ದು? ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ದೊಂದು ಚಾನಲ್ ನಡೆಸ್ತಾ ಇದ್ದೀರಾ, ನೀವು ಕೇಳ್ತೀರಾ ಇವನು ಈ ಜಾತಿಯವನಿದ್ರೆ ಕ್ಯಾಮ್ರಾ ಅವ್ರು ಕೊಡ್ತೀನಿ ಅಂತ? ಇಲ್ಲಿ ಯಾಕಿಲ್ಲ? ನೀವು ಹೇಳ್ತಿರೋ ಜನಗಳಲ್ಲಿ ಇದಿದೆ ಅಂತ ಇದ್ದೀರಾ. ಜನಗಳಲ್ಲಿ ಇದೆಯಾ, ರಾಜಕೀಯದಲ್ಲಿ ಇದೆಯಾ? ಇದು ಆನ್ಸರ್ ಮಾಡಿ, ಸ್ಪಷ್ಟವಾಗಿ ಆನ್ಸರ್ ಮಾಡಿ. ಇದೆಯಾ? ಜನಗಳಲ್ಲಿ ಕೂಡ ಈ ವಿಚಾರಗಳು ಇದಾವೆ ಅಂತ ಇದ್ರೆ ನೀವು ಹೆಂಗೆ ಅವನ್ನ ಜಾತಿ ಕೇಳದೆ ಅವ್ನು ಕ್ಯಾಮ್ರಾಮನ್ ಹೆಂಗೆ ಇಟ್ಕೊಂಡಿದ್ದೀರಾ ನೀವು? ನೀವು ಜನ ಅಲ್ವಾ? ಕೆಲಸದ ವಿಚಾರಗಳಿಗೆ ಬಂದಾಗ ಇಲ್ಲ ಅದಕ್ಕೂ ನಾನು ಹೇಳ್ತಾ ಹೋಗ್ತೀನಿ. ಮಹಾತ್ಮ ಗಾಂಧೀಜಿಯವರು ಬಹಳ ದೊಡ್ಡದಾದಂಥ ಆಂದೋಲನವನ್ನು ಈ ದೇಶದಲ್ಲಿ ಮಾಡಿರುವಂಥದ್ರಲ್ಲಿ ಬಹಳ ಮುಖ್ಯವಾಗಿ ಯಾವುದು ಈ ಅಸ್ಪೃಶ್ಯತೆಯ ನಿವಾರಣೆಯ ವಿಚಾರ. ಅಂಬೇಡ್ಕರ್ ಅವರ ಹೇಳಿರುವಂಥ ಮಹಾತ್ಮರು ಹೋರಾಡಿ ಒಟ್ಟಾಗಿದೆ ಅದು. ವಿವೇಕಾನಂದರು ದಕ್ಷಿಣ ಭಾರತದಲ್ಲಿನೇ ಇದರ ಬಗ್ಗೆ ಬಹಳ ದೊಡ್ಡ ಮಟ್ಟದಾದಂಥ ಹೋರಾಟವನ್ನು ನಡೆಸಿರುವಂಥದ್ದು. ಅವರು ಮದ್ರಾಸ್ನಲ್ಲಿ ಮತ್ತು ಮೈಸೂರು ಭಾಗದಲ್ಲಿ, ಮದ್ರಾಸ್ ಭಾಗದಲ್ಲಿ ಮಾಡ್ತಾರೆ ಅವರು. ಇವೆಲ್ಲವೂ ಕೂಡ ನಡೆದಿದೆ. ಇಷ್ಟಾದ ನಂತರವೂ ನಮ್ಮಲ್ಲಿ ಘಟನೆಗಳು ನಡೀತವೆ, ನಮ್ಮಲ್ಲಿ ಬದನಾವಣೆ ಪ್ರಕರಣಗಳಂತವೂ ನಡೀತವೆ. ನಮ್ಮ ರಾಜ್ಯದಲ್ಲಿ ನಡೆದಿರುವಂಥದ್ದು ರಾಜಕೀಯದ ಇಲ್ಲ, ರಾಜಕೀಯ ಇಲ್ಲ ಅಲ್ಲಿ. ಮನಸ್ಸಿನ ಪೂರ್ತಿಯಾಗಿ ಒಂದೇ ಸಲಕ್ಕೆ ಹೊರಟು ಹೋಗೋದಿಲ್ಲ. ಅಲ್ಲ, ರಾಜಕೀಯದ ಏನು ಪ್ರಭಾವ ಇಲ್ಲ ಅಲ್ಲಿ ನಿಮ್ಮ ಪ್ರಕಾರ? ಪ್ರಭಾವ ಕೂಡ ಆಗಿದೆ. ಮತ್ತೆ ಇನ್ನೇನು ಮುಗೀತಲ್ಲ ಅಲ್ಲಿ? ರಾಜಕೀಯ ಪ್ರಭಾವ. ನೀವು ರಾಜಕೀಯ ಸಕ್ಸಸ್ಫುಲ್ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನೀವೇ ಓಪನ್ ಆಗಿ ಹೇಳ್ತಾ ಇದ್ದೀರಾ. 50 ವರ್ಷದಿಂದ ಹೋರಾಟ ಮಾಡಿರೋದು, 100 ವರ್ಷದಿಂದ ಹೋರಾಟ ಮಾಡಿರೋದು, ರಾಜಕೀಯ ಇನ್ನೂ ಸಾಕೊಂಡು ಬರ್ತಾ ಇದೆ ಅಂದ್ರೆ ನೀವೇ ಹೇಳ್ತಾ ಇದ್ದೀರಲ್ಲ ಅದಿದೆ ಅಂತ. ಪ್ರಜಾಕೀಯ ಬರುವಾಗ ಎಲ್ಲವೂ ಕೂಡ ಹೊರಟು ಹೋಗಿರುತ್ತೆ. ಹೌದು, ಹೋಗುತ್ತೆ. 100% ಹೇಳ್ತೀನಿ, ಹೋಗುತ್ತೆ. ನೀವು ರಾಜಕೀಯದ ಸ್ಥಿತಿ ಹೋಗಿಲ್ಲ ಅಂತ ನೀವೇ ಒಪ್ಕೊತಾ ಇದ್ದೀರಾ. ರಾಜಕೀಯ ಇನ್ನೂ ಜೀವಂತವಾಗಿ ಇಟ್ಟಿದೆ ಅವನ್ನೆಲ್ಲ ಅಲ್ವಾ? ಏನಿಲ್ಲ ಇವರೇ, ನನ್ನ ಸ್ವಾರ್ಥಕ್ಕೆ ನಾನು ನಿಮ್ಮನ್ನು ಡಿವೈಡ್ ಮಾಡ್ತೀನಿ ಅಷ್ಟೇ. ನೀವು ಹೇಳಿದ್ರಿ ನಾನು ಕ್ಯಾಮ್ರಾಮನ್ ಯಾರು ಏನು ನೋಡಿಲ್ಲ, ನಾನು ಪಿಕ್ಚರ್ ಮಾಡ್ಬೇಕಾದ್ರೆ ಇವನಿದ ಕೊರಿಯೋಗ್ರಾಫರ್ ಯಾವ ಜಾತಿ, ನನ್ನ ಅಸಿಸ್ಟೆಂಟ್ ಯಾವ ಜಾತಿ, ನಾನು ಯಾರೂ ನೋಡಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವ್ನು ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡ್ತಾನೆ ಅಂತ ಇಟ್ಕೊಂತೀನಿ. ಯಾಕಂದರೆ ನನ್ನ ಜೀವನ ಅದು. ನಮ್ಮಲ್ಲಿ ಕೆಲಸಕ್ಕೆ ಇಟ್ಕೊತೀವಿ. ಕಾರ್ ಡ್ರೈವರ್ ಅವ್ನು ಯಾವ ಜಾತಿ ಅವನದು ಇಟ್ಕೊಳ್ಳಲ್ಲ, ಚೆನ್ನಾಗಿ ಓಡಿಸ್ತಾನೆ ಆ ಕಾರು, ಒಳ್ಳೆ ಹುಡುಗನ, ಇಷ್ಟೇ. ಏನು ಹೇಳಿ, ಪ್ರತಿಯೊಬ್ಬರು ಹಾಗೇ ಇರೋದು. ಇಲ್ಲಿ ಮಾತ್ರ ಏನಾಗಿದೆ, ನಾನಿಲ್ಲಿ ಹೇಳ್ತೀನಿ ನೋಡ ಈ ಜಾತಿ ಆ ಜಾತಿ ಅಂತ ನಾನು ನಿಮ್ಮನ್ನು ಡಿವೈಡ್ ಮಾಡ್ತಾ ಇದ್ದೀನಿ. ತಮ್ಮ ಪ್ರಕಾರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ 100% ಪ್ರಾಬ್ಲಮ್ ರಾಜಕೀಯನೇ, 99% ರಾಜಕೀಯನೇ, ಪರಿಹಾರ ಪ್ರಜಾಕೀಯನೇ. ಅಂದರೆ ನಿಮ್ಮ ಎರಡೇ ಒಂದು ಸಿಂಪಲ್, ಇನ್ನೂ ಸಿಂಪಲ್ ಹೇಳ್ತೀನಿ, ಪ್ರಜಾಕೀಯ ರಾಜಕೀಯ. ನೀವು ಹೇಳ್ತೀರಾ ನಾನು ಮಾಡ್ತೀನಿ ಅಂತೀರಾ, ನೀವು ಹೇಳ್ತಿದ್ದೀರಾ ನಾನು ನಿನ್ನ ಉದ್ಧಾರ ಮಾಡ್ತೀನಿ ನನಗೆ ಹೇಳ್ತಿದ್ದೀರಾ. ನಾನು ಹೇಳ್ತೀನಿ ಇಲ್ಲ ನಾನು ಉದ್ಧಾರ ಮಾಡ್ಕೊತೀನಪ್ಪ, ನೀನೇ ನಾನು ಮಾಡೋದು ಬೇಡ ಅಂತ ಹೇಳ್ತೀನಿ. ಯಾವುದು ಕರೆಕ್ಟು ಹೇಳಿ? ಕರೆಕ್ಟ್ ತಾನೇ? ಜೈ ಪ್ರಜಾಕೀಯ ಅಂತೇಳಿ ಅಷ್ಟೇ, ಸಿಂಪಲ್. ಖಂಡಿತ. ಥ್ಯಾಂಕ್ ಯು ಉಪೇಂದ್ರ ಅವರು, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಹಳ ವಿಶೇಷವಾಗಿ ಏನಂದರೆ ಪ್ರಜಾಕೀಯವನ್ನು ಇದ್ರ ಬಗ್ಗೆ ಪದೇ ಪದೇ ನಿಮ್ಮನ್ನು ಕಿರಿಕಿರಿ ಮಾಡುವಂಥ ಪ್ರಶ್ನೆಗಳು ಮೋಸ್ಟ್ಲಿ ನಾವು ಕೇಳ್ತಾ ಇರ್ತೀವಿ. ಅಥವಾ ಮಾಧ್ಯಮದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮ ಇಂಟರ್ವ್ಯೂವನ್ನು ಕೇಳಿದ್ರೆ ಕಿರಿಕಿರಿ ಅನಿಸುತ್ತಾ ಇದನ್ನ? ಇಲ್ಲಪ್ಪ, ಇಲ್ಲ ಖಂಡಿತ. ಯಾಕಂದರೆ ನನಗೆ ಇನ್ನೂ ಹೆಚ್ಚಿಗೆ ಹೇಳೋಣ ಅನ್ಸುತ್ತೆ. ಇದು ನನಗೆ ಹೆಲ್ಪ್ ಆಗ್ತಿದೆ. ನಾನೇ ಮತ್ತೆ ನಾನು ತೊಳ್ಕೊತಾ ಇರ್ತೀನಿ, ನಾನು ಕರೆಕ್ಟಾಗಿದ್ದೀನ, ಮತ್ತೆ ನಾನು ಕರೆಕ್ಟಾಗಿ ಹೇಳ್ತೀನ ಅಥವಾ ನಂದು ಕರೆಕ್ಟಾಗಿ ಇದೆಯಾ ಅನ್ನೋದು. ಇದು ಒಳ್ಳೆಯದೇ ಒಂದು ರೀತಿ. ಈ ಥರ ವಿಚಾರ ಇದಾದಾಗ ಒಂದು ರೀತಿ ಒಳ್ಳೆಯದೇ. ಅಂದರೆ ನಿಮ್ಮ ವಿಚಾರ ಇನ್ನಷ್ಟು ಒಂದು ಸ್ವಲ್ಪ ಜಾಸ್ತಿ ವಿಸ್ತಾರ ಆಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ? ಆ ಥರ ಏನಿಲ್ಲ, ಅದು ವಿಸ್ತಾರ ಅದರ ಕೆಪಾಸಿಟಿಗೆ ಅದಾಗುತ್ತೆ. ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತಿರೋದಲ್ಲ, ಇದು ನಿಮ್ಮೊಳಗಿರೋದೆ. ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ ಕೆಲವು ವಿಷಯ ಅಂದರೆ ನಿಮ್ಮೊಳಗಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅದನ್ನು ಕೆದಕಿ ನಾನು ಕರೆಕ್ಟ್ ಅಂತ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊತಿದ್ದೀರಾ, ನನ್ನ ನೀವು ಅನಲೈಸ್ ಮಾಡ್ತಾ ಇಲ್ಲ. ಇದು ಎಲ್ರಿಗೂ ಬೇಕಾಗಿರೋದಷ್ಟೇ. ಉಪೇಂದ್ರ ಏನೂ ಅಲ್ಲ ಇದರಲ್ಲಿ. ನನಗೆ ದೇವರು ಹೇಳಿದನ್ನು ಮಾತಾಡುವಂತ ಮಾತಾಡ್ತಿದ್ದೀನಿ ಅಷ್ಟೇ. ಇದು ನಂದು ಅನ್ನೋದು ಮೂರ್ಖತನ, ಅದು ನಮ್ಮೆಲ್ಲರದು, ಇದು ನಮ್ಮೆಲ್ಲರಿಗೂ ಬೇಕಾಗಿರೋದು. ಇದು ಜಗಳ ಯಾರಿಗೂ ಬೇಡ ತಾನೆ, ಜಾತಿ ತಾರತಮ್ಯ ಬೇಡ ತಾನೆ. ಯಾರ ಬೇಕು ಅಂತಾರೆ ಜನಗಳು? ಮತ್ತು ಇದೇ ಅಂದರೆ ಯಾರದನ್ನು ಇಡ್ತಾ ಇರೋದು? ಯಾಕೆ ಎಲೆಕ್ಷನ್ ಬಂದಾಗ ಏನೋ ಈ ಜಾತಿಗಳ ಬಗ್ಗೆ ಮಾತಾಡ್ತಾರೆ. ಆ ಕ್ಷೇತ್ರದಲ್ಲಿ ಇವ್ರ ಸಮುದಾಯ ಜಾಸ್ತಿ ಇದೆ, ಈ ಕ್ಷೇತ್ರದಲ್ಲಿ ಇವರಿದ್ದಾರೆ, ಇವ್ರಿಗೆ ಫೇವರ್ ಆಗುತ್ತೆ ಅಂತ ಈ ಜಾತಿಯವ್ರು ನಿಲ್ಲಿಸಿದ್ದಾರೆ. ಇದು ಹೆಂಗೆ ಮಾತಾಡ್ತೀರಾ ನೀವು ಮಾಧ್ಯಮಗಳಲ್ಲಿ?
ಮತ್ತೆ ಹೇಳ್ತೀರಾ ಸಮಾಜಕ್ಕೋಸ್ಕರ, ಸಮಾಜ ಉದ್ಧಾರಕ್ಕೋಸ್ಕರ ನಾವಿದ್ದೀವಿ ಅಂತ. ತಪ್ಪಲ್ವಾ? ಆಮೇಲೆ ಮಾತಾಡಲ್ಲ ನೀವು. ಎಲೆಕ್ಷನ್ ಬಂದಾಗ ಜಾತಿಗಳ ಬಗ್ಗೆ ಮಾತಾಡ್ತೀರಾ, ಧರ್ಮದ ಬಗ್ಗೆ ಮಾತಾಡ್ತೀರಾ, ಅದೇ ಬಡ್ಜೆಟ್ ಬಗ್ಗೆ ಮಾತಾಡಲ್ಲ. ಅದೇ ಆಗಿರೋ ಈಗ ಎಲ್ಲರನ್ನೂ ಹೋಗಿ ಹುಡ್ಕೊಂಡು ಹೋಗ್ಬಿಟ್ಟು ನೀವು ಯಾರಿಗೆ ಓಟ್ ಹಾಕ್ತೀರ ಅಂತ ಕೇಳೋ ಬದಲು ರೋಡ್ ತೋರಿಸಿ, ಏನು ಹಿಂಗಾಗಿದೆ ರೋಡು, ಇಲ್ಲಿ ಎಷ್ಟು ದುಡ್ಡು ಬಿದ್ದಿದೆ, ಮನೆಗಳು ಯಾಕೆ ಆಗಿಲ್ಲ, ಹೋದ ಸತಿ ಒಂದು ನೆರೆ ಆಯ್ತು, ಇಲ್ಲಿ ಏನಾಗಿದೆ, ಇಲ್ಲೇನಾರ ಡೆವಲಪ್ ಆಗಿ, ಇದನ್ನ ಯಾಕೆ ಕೇಳಲ್ಲ ಎಲೆಕ್ಷನ್ ಟೈಮಲ್ಲಿ? ಯಾಕೆ ಜನಗಳ ಹತ್ರ ಹೋಗ್ಬಿಟ್ಟು ನೀವು ಯಾರಿಗೆ ಓಟ್ ಹಾಕ್ತೀರಾ? ಯಾವ ಜಾತಿಗೆ ಓಟ್ ಹಾಕ್ತೀರಾ ನೀವು? ಅಲ್ಲ, ಇದನ್ನು ಕೇಳಿದಾಗ ಏನು ಹೇಳ್ತಾರೆ ಗೊತ್ತಾ ಉಪೇಂದ್ರ, ನೆರೆ ಬಂದಾಗ ಪರಿಹಾರ ಸಿಕ್ಕಿದೆ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ, ಪರಿಹಾರ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಟ್ಟಿಲ್ಲ ಅಂತ ಹೇಳಿದಂಥವ್ರು ಮತ್ತೆ ರಾಜಕೀಯದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಬಂದಾಗ ಇಂಥವ್ರು ಕೆಲಸ ಮಾಡಿದರೆ ಹಾಗಾಗಿ ಇವರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಸಂತೋಷ ಬಿಡಿ, ಮತ್ತೆ ಯಾಕೆ ನೀವು ತಲೆ ಕೆಡಿಸ್ಕೊಂತೀರಾ ಅದ್ರ ಬಗ್ಗೆ? ಅವನಿಗೆ ಕೊಟ್ಟಿಲ್ಲ ಅಂದ್ರೂ ಸಂತೋಷವಾಗಿದ್ದಾನೆ ಅಂದರೆ ಪ್ರಜಾಕೀಯ ಬೇಕಾಗಿಲ್ಲ. ಒಳ್ಳೆ ಕತೆ ಅಲ್ಲ. ನಾನೇನೋ ಬಂದು ಬೇಕಂತ ನೀವು ಕಷ್ಟದಲ್ಲಿರಿ, ನಾನು ನಿಮ್ಗೆ ಒಳ್ಳೆ ಚೆನ್ನಾಗಿದ್ದಾರೆ ಅಂದರೆ ನನ್ನ ಅನಿವಾರ್ಯತೆನೇ ಇಲ್ಲ ಇಲ್ಲಿ. ಏನಿದೆ, ನಾನು ಏನಕ್ಕೆ ಇರ್ಬೇಕು ಇಲ್ಲಿ? ಚೆನ್ನಾಗಿದ್ದಾರೆ ಎಲ್ಲರೂ, ಓಕೆ, ಇಟ್ಸ್ ಗುಡ್. ಮತ್ತೆ ಯಾಕೆ ನಿಮ್ಗೆ 1.5 ಲಕ್ಷ 2 ಲಕ್ಷ ಜನ 3 ಲಕ್ಷ ಜನ ಅಲ್ಲ, ಎಲ್ಲೋ ಲಕ್ಷ ಜನ ಈ ಬಾರಿ ಊಟ ಹಾಕ್ತಾರೆ ಅಂತ ಒಂದು ಪರ್ಸೆಂಟೇಜ್ ಇರ್ಬೋದು. ಆ ಪರ್ಸೆಂಟೇಜಿಗೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಅದು ನಾಳೆ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬಿಡ್ಬೋದು. ನಾಳೆ ರಾಜಕೀಯ ವ್ಯವಸ್ಥೆನೇ ಬದಲಾಗಿ ಅದ್ಭುತವಾಗಿ ಮಾಡಿ ಪ್ರಜಾಕೀಯ ಬೇಕೇ ಆಗಿಲ್ಲದೆ ಇರ್ಬೋದು, ರಾಜಕೀಯನೇ ಪ್ರಜಾಕೀಯ ಆಗ್ಬಿಡ್ಬೋದು. ಆಮೇಲೆ ರಾಜಕೀಯ ಪ್ರಜಾಕೀಯ ಎಲ್ಲ ಎರಡು ಬಿಟ್ಬಿಡಿ, ಜನ ಚೆನ್ನಾಗಿದ್ದಾರಾ, ಜನ ಹ್ಯಾಪಿಯಾಗಿದ್ದಾರಾ, ಅಷ್ಟೇ ಅಲ್ವಾ? ಸಂತೋಷವಾಗಿದ್ದರೆ ಸಂತೋಷ ಬಿಡಿ, ಇನ್ನೇನು ಮತ್ತೆ ನಾವು ಯಾಕಿಲ್ಲಿ ಇಷ್ಟೊಂದು ಅಲ್ವಾ? ಸಂತೋಷವಾಗಿದ್ದರೆ ಸಂತೋಷ. ಈಗಿನ ಪ್ರೆಸೆಂಟ್ ವ್ಯವಸ್ಥೆಯಲ್ಲಿ ಚೆನ್ನಾಗಿದ್ದರೆ ಖಂಡಿತ ಅದೇ. ನೀವು ಪ್ರಚಾರಕ್ಕೆ ಹೋಗೋದಿಲ್ಲ? ಇಲ್ಲ ಇವ್ರೆ, ನಾನು ಒಂದು ದಾರಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಿದ್ದೀನಲ್ಲ, ಅದು ಆಗಬಾರ್ದು ಅದು ಅಂತ. ವ್ಯಕ್ತಿ ಹೋಗಿ ಪ್ರಚಾರ ಮಾಡೋದಾಗಲಿ ಏನು ಹೇಳಿ ಮಾಡಬಾರ್ದು. ಅದು ಆ ವಿಚಾರಗಳೇ ಪ್ರಚಾರ ಆಗುವಂಥ ಯೋಗ್ಯತೆ ಇರಬೇಕು ಆ ವಿಚಾರಕ್ಕೆ. ಅದಿದ್ದರೆ ಅದು ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಈ ಬಾರಿ ಎಷ್ಟು ಸ್ಥಾನಗಳಲ್ಲಿ ನಿಮ್ಮ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ? ಅಲ್ಲ, ನಾನು ನಾನು ನಿರ್ಲಿಪ್ತತೆಯಿಂದ ಇದ್ದೀನಿ ನಿಜವಾಗ್ಲೂ. ಏನು ಹೇಳಿ, ಇಷ್ಟ ಆಗ್ಬಿಡುತ್ತೆ ಅನ್ನೋ ಒಂದು ಇದು ಇಲ್ಲ, ಆಗಲ್ಲ ಅಂತನೂ ನಿರಾಸೆನೂ ಇಲ್ಲ. ಇದೊಂಥರ ಬೇರೆ ಸ್ಥಿತಿ ಅದು. ಓಟ್ ಹಾಕಿದ್ರು ಓಕೆ, ಹಾಕದಿದ್ರು ಓಕೆ. ಅಲ್ಲ ಹೌದು, ಏನು ನಾನು ಹೋಗಿ ಓಟ್ ಹಾಕಿಲ್ಲ ಜಗಳ ಆಡೋಕ್ಕಾಗತ್ತೆ, ಎಲ್ಲ ಹೇಟ್ ಮಾಡೋಕ್ಕೆ ಜಡ. ಸರಿ ಇಲ್ಲ ಜನ ಎಲ್ಲ ಅರ್ಥನೇ ಆಗಲ್ಲ, ಇವರೆಲ್ಲ ತಪ್ಪದು. ಅವ್ರಿಗೆ ಏನು ಬೇಕು ಅದು ಚೂಸ್ ಮಾಡ್ಕೊಂಡಿದ್ದಾರೆ. ಯು ಶುಡ್ ರೆಸ್ಪೆಕ್ಟ್ ಪೀಪಲ್. ಒಟ್ಟಿನಲ್ಲಿ ನಿರ್ಲಿಪ್ತತೆನೇ ಇದರ ಫಸ್ಟ್ ಆಫ್ ಆಲ್ ಹೌದು, ಯು ಶುಡ್ ಲವ್ ಪೀಪಲ್. ನೀವು ಏನನ್ನ ಪ್ರೀತಿಸ್ಬೇಕು, ಫಸ್ಟ್ ಆಫ್ ಆಲ್ ಅವ್ರಿಗೆ ಗೌರವಿಸ್ಬೇಕು. ನಾಳೆ ನನಗೆ ಓಟ್ ಹಾಕಿಲ್ಲ ನಾನು ಹೇಟ್ ಮಾಡೋದು, ಓಟ್ ಹಾಕೊಳ್ಳೋ ಗ್ರೇಟ್ ಅಯ್ಯ ನೀವು ಅನ್ನೋದು, ಅದು ತಪ್ಪಲ್ವಾ? ಅದು ಅವ್ರಿಗೆ ಗೊತ್ತು, ಅವ್ರಿಗೆ ಏನು ಬೇಕು ತೊಗೊತಾರೆ ಅವರು. ನಾನು ಯಾರು ಹೇಳೋದಕ್ಕೆ? ನನ್ನ ಒಂದು ದಾರಿ ಹೇಳ್ತಾ ಇದ್ದೀನಿ, ಹಿಂಗಿದ್ರೆ ಚೆನ್ನಾಗಿರೋದೆ ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಫೋರ್ಸಿಂಗ್, ಇಟ್ ಈಸ್ ಐ ಆಮ್ ಟೆಲ್ಲಿಂಗ್. ಹಿಂಗಿದ್ರೆ ಚೆನ್ನಾಗಿರುತ್ತೆ, ನಿಮಗೂ ಅನಿಸ್ತಿದೆ, ನನಗೂ ಅನಿಸ್ತಿದೆ. ಅವ್ರಿಗೇನು ಬೇಕು ಅದು ತೊಗೊತಾರೆ. ಥ್ಯಾಂಕ್ ಯು ಉಪೇಂದ್ರ ಅವರು, ಇಷ್ಟೊತ್ತು ಮಾತನಾಡೋದಕ್ಕಾಗಿ. ಇದು ಉಪೇಂದ್ರ ಅವ್ರ ಜೊತೆಗೆ ಮಾತಾಡಿದಾಗ ನೀವು ಕೂಡ ಒಂದು ಸ್ವಲ್ಪ ನಮ್ಮ ವಿಚಾರಧಾರೆಗಳು, ನಮ್ಮ ಯೋಚನೆಯ ಸ್ಥಿತಿ ಬದಲಾಗಬೇಕಾದಂಥ ಅವಶ್ಯಕತೆ ಖಂಡಿತವಾಗಲೂ ಕೂಡ ಇದೆ. ಯಾಕಂದರೆ ರಾಜಕೀಯದ ವಿಚಾರದಲ್ಲಿ ನಾವು ಅನೇಕ ವಿಷಯಗಳನ್ನು ಕೇಳ್ತಾ ಇರ್ತೀವಿ, ಆದರೆ ಪ್ರಜಾಕೀಯವನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆಯನ್ನು ಉಪೇಂದ್ರ ಅವರು ಬಹಳ ಮುಖ್ಯವಾಗಿ ಇಲ್ಲಿ ಸ್ಟ್ರೆಸ್ ಮಾಡ್ತಾ ಇರೋದು. ಹಂಗಿದ್ದಾಗ ಮಾತ್ರ ಪ್ರಜಾಕೀಯ ವ್ಯವಸ್ಥೆನೇ ಬರುತ್ತೆ, ಆಗ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವರು ಹೊಂದಿದ್ದಾರೆ. ಜನ ಇದನ್ನು ಎಷ್ಟರ ಮಟ್ಟಿಗೆ ಸ್ವೀಕರಿಸಿ ಅವರಾಗಿ ಅದನ್ನು ಒಳಗೊಳ್ತಾರೆ, ಅದರ ಆಧಾರದ ಮೇಲೆ ಬಹುಶಃ ಪ್ರಜಾಕೀಯದ ಸಕ್ಸಸ್ ಕೂಡ ನಿಂತಿದೆ ಅಂತ ತಿಳ್ಕೊಂಡು ಅನ್ನಿಸ್ತಾ ಇರುವಂಥದ್ದು. ಇದು ಉಪೇಂದ್ರ ಅವ್ರ ಜೊತೆಗಿನ ಮುಕ್ತವಾಗಿರುವಂತಹ ಮಾತಾಗಿತ್ತು. ನಮಸ್ಕಾರ.